ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಈ ಭಾನುವಾರದ ಸತ್ಸಂಗಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಶ್ರೀ ರಾಧಾ ಮಾಧವ್, ಶ್ರೀ ಗೌಂತ, ಶ್ರೀ ಜಗನ್ನಾಥ ಸುಬ್ರಹ್ಮಣ್ಯ ಮತ್ತು ಎಲ್ಲ ಆಚಾರ್ಯವೃಂದದವರ ಶ್ರೀಲ ಪ್ರಭುಪಾದರ ಕೃಪೆಯನ್ನು ಯಾಚನೆ ಮಾಡ್ತಾ ಈ ಅದ್ಭುತವಾದಂತಹ ಭಗವದ್ಗೀತೆಯ ಒಂದು ಚರ್ಚೆ ಇವತ್ತು ನಾನು ಮಾಡಬೇಕಂತ ಇಚ್ಛೆ ಪಡ್ತಾ ಇದ್ದೆ. ಒಮ್ಮೆ ಶಂಕರಾಚಾರ್ಯ ಅವರೆಲ್ಲ ಶಿಷ್ಯರಿಗೆ ಅವರು ಒಂದು ಬುದ್ಧಿಯನ್ನ, ಅವರಿಗೆ ಒಂದು ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಅವರು ಒಂದು ವಿಶೇಷವಾದಂತಹ ಒಂದು ಸನ್ನಿವೇಶ ಸಂದರ್ಭವನ್ನು ಅವರು ಸೃಷ್ಟಿ ಮಾಡೋದು. ಒಂದು ದಿನ ಕಂಬದ ಕೆಳಗಡೆ, ಬೆಳಕಿನ ಕಂಬ ಇರುತ್ತಲ್ಲ ರಸ್ತೆನಲ್ಲಿ, ಅದ್ರ ಕೆಳಗಡೆ ಅವರೇನೋ ಹುಡುಕ್ತಾ ಇದ್ರು. ಆಗ ಎಲ್ಲ ಶಿಷ್ಯರು ಬರೆದು ಕೇಳ್ತಾರೆ, ಆಚಾರ್ಯರು ಏನು ಹುಡುಕ್ತಾ ಇದ್ದೀರಿ, ನಾವು ಸ್ವಲ್ಪ ಏನಾದ್ರು ಸಹಾಯ ಮಾಡೋಕ್ಕಾದ್ರೆ. ಆಮೇಲೆ ಅವ್ರು ಹೇಳ್ತಾ ಇದ್ರು, ಸೂಜಿ ಬಿದ್ದ್ಬಿಟ್ಟಿತ್ತು, ಅದನ್ನು ಹುಡುಕ್ತಾ ಇದ್ದೀನಿ ಅಂತ. ಆಗ ಅವರೆಲ್ಲರೂ ಹುಡ್ಕೋದಕ್ಕೆ ಪ್ರಯತ್ನ ಪಟ್ರು. ಆಮೇಲೆ ಹುಡುಕ್ತಾ ಅವ್ರು ಎಷ್ಟೊತ್ತಾದ್ರೂ ಸಿಗ್ತಾ ಇಲ್ಲ. ಆಮೇಲೆ ಬಂದು ಕೇಳ್ತಾರೆ, ಆಚಾರ್ಯರು ಎಲ್ಲಿ ಬಿತ್ತು ಅಂತ ಸ್ವಲ್ಪ ಏನಾದ್ರು ಜ್ಞಾಪಕ ಇದೆಯಾ ಅಂತ. ಅವ್ರು ಹೇಳಿದ್ರು, ನಮ್ಮ ಆಶ್ರಮ ಇದೆಯಲ್ಲ, ಆಶ್ರಮದ ಮಂಚದ ಕೆಳಗಡೆ ಬಿತ್ತು ಅಂತ ಹೇಳಿದ್ರು. ಅವ್ರು ಹೇಳ್ತಾ ಇದ್ರು, ಆಶ್ರಮದಲ್ಲಿ ಮಂಚದ ಕೆಳಗಡೆ ಬಿತ್ತು, ಆದ್ರೆ ಹುಡುಕ್ತಾ ಇದ್ದೀರಿ ಇಲ್ಲಿ. ಅವ್ರಿಗೆ ಅನ್ನಿಸ್ತು, ನಮ್ಮ ಆಚಾರ್ಯರು ಸರಿ ಇದಾರಲ್ಲ. ಆಮೇಲೆ ಹೇಳ್ತಾ ಇದ್ರು, ಆಚಾರ್ಯರು ಅಲ್ಲಿ ಬಿದ್ದಿದ್ರೆ ಇಲ್ಲಿ ಯಾಕೆ ಹುಡುಕ್ತಾ ಇದೀರಿ ಅಂತ. ಅವ್ರು ಹೇಳ್ತಾ ಇದ್ರು, ಅಲ್ಲಿ ಬೆಳಕಿಲ್ಲ, ಇಲ್ಲಿ ಬೆಳಕಿದೆ, ಅದಕ್ಕೋಸ್ಕರ ಇಲ್ಲಿ ಹುಡುಕ್ತಾ ಇದೀನಿ. ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಆಯ್ತು. ಆಮೇಲೆ ಅವ್ರಿಗೆ ದಿಕ್ಕು ತೋಚಿಲ್ಲ, ಏನಾಗ್ತಾ ಇದೆ ಅಂತ ಹೇಳಿ. ಕೊನೆಗೆ ಅವ್ರು ಹೇಳ್ತಾ ಇದ್ರು, ಈ ಜಗತ್ತಿನಲ್ಲಿ ಎಲ್ಲರೂ ಮಾಡ್ತಾ ಇರೋದು ಇದೆ. ಏನ್ ಮಾಡ್ತಾ ಇದಾರೆ? ಸುಖಕ್ಕಾಗಿ ಹುಡುಕ್ತಾ ಇದಾರೆ. ಎಲ್ಲಿ ಹುಡುಕ್ತಾ ಇದಾರೆ? ಎಲ್ಲಿಲ್ಲ ಅಲ್ಲಿ ಹುಡುಕ್ತಾ ಇದಾರೆ. ಎಲ್ಲಿರ್ಬೇಕೋ, ಎಲ್ಲಿ ಬಿತ್ತೋ, ಎಲ್ಲಿ ಕಳ್ಕೊಂಡಿದೆಯೋ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ. ಆದ್ರೆ ಹುಡುಕ್ತಾ ಇರೋದು ಮತ್ತೊಂದ್ ಕಡೆ. ಅವ್ರು ಹೇಳ್ತಾ ಇದಾರೆ, ಎಲ್ಲರ ಸುಖ ಹೃದಯದ ಅಂತರಾಳದಲ್ಲಿದೆ. ಯಾರಿದ್ದಾರೆ ಹೃದಯದ ಅಂತರಾಳದಲ್ಲಿ? ಭಗವಂತ, ಪರಮಾತ್ಮ ಇದ್ದಾರೆ. ಆದರೆ ಸುಖ ಅಲ್ಲಿ ಹುಡುಕೋದು ಬಿಟ್ಟು ಎಲ್ಲಿ ಹುಡುಕ್ತಾ ಇದೀವಿ? ಹೊರಗಡೆ ಹುಡುಕ್ತಾ ಇದೀವಿ. ಹುಡುಕಿ 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 ಕಾಲ್ ನೋವು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಎಲ್ಲಾ ದುಃಖಗಳು ಬರ್ತಾ ಇದೆ. ಆದ್ರೂ ಸುಖ ಸಿಗ್ತಾ ಇಲ್ಲ, ಹುಡುಕೋದು ಬಿಡ್ತಾ ಇಲ್ಲ. ಆಮೇಲೆ ಅವರು ಯಾಕೆ ಒಳಗಡೆ ಹುಡುಕ್ತಾ ಇಲ್ಲ? ಅವ್ರು ಹೇಳ್ತಾ ಇದ್ರೆ, ಅಲ್ಲಿ ಬೆಳಕಿಲ್ಲ. ನಮ್ಮ ಹೃದಯದ ಅಂತರಾಳದಲ್ಲಿ ಏನಿಲ್ಲ? ಅಂಧಕಾರ ತುಂಬಿದೆ, ಅಜ್ಞಾನ ತುಂಬಿದೆ. ಅದಕ್ಕೋಸ್ಕರ ಕತ್ತಲಿನಲ್ಲಿ ಹುಡ್ಕೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬೇರೆ ಎಲ್ಲೋ ಹುಡ್ಕೋದಕ್ಕೆ ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಲ್ಲಾ ದುಃಖಗಳಿಗೆ ಕಾರಣ ಏನಂದ್ರೆ ಅಜ್ಞಾನ. ಅಜ್ಞಾನದಿಂದ ಅವಿದ್ಯೆಯಿಂದ ಎಲ್ಲ ದುಃಖಗಳು. ಪಾಪ ಮಾಡ್ತಾರೆ, ಪಾಪದಿಂದ ದುಃಖ ಬರುತ್ತೆ. ಹುಡುಕ್ತಾ ಇರೋದು ಸುಖ, ಆದ್ರೆ ಮಾಡ್ತಾ ಇರೋದು ಪಾಪ. ಅದು ಹೇಗೆ ಸುಖ ಸಿಗುತ್ತೆ? ಅದಕ್ಕೋಸ್ಕರ ಜ್ಞಾನದ ಜಾಗೃತಿ ಮಾಡಿಸ್ಕೊಳ್ಳೋದು ಮೊದಲನೆಯ ಕರ್ತವ್ಯ. ಮನುಷ್ಯನ ಜನ್ಮ ಬಂದ ಮೇಲೆ ಮೊದಲನೆಯ ಕರ್ತವ್ಯ ಎಲ್ಲರಿಗೂ ಏನಾಗ್ಬೇಕಿರೋದು? ಜ್ಞಾನವನ್ನು ಜಾಗೃತಿ ಪಡಿಸ್ಕೊಳ್ಳೋದು. ಅದಕ್ಕೋಸ್ಕರ ವೇದಾಂತ ಸೂತ್ರ ಹೇಳುತ್ತೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಈಗ ಮನುಷ್ಯನ ಶರೀರ ಸಿಕ್ಕಿದೆ, ಏನ್ ಮಾಡ್ಬೇಕಾಗಿದೆ? ಜಿಜ್ಞಾಸ, ಪ್ರಶ್ನೆ ಮಾಡ್ಬೇಕಾಗಿದೆ. ಏನ್ ಪ್ರಶ್ನೆ ಮಾಡ್ಬೇಕಾಗಿದೆ? ಇವತ್ತೆಲ್ಲಿ ಊಟ ಸಿಗುತ್ತೆ? ಇವತ್ತು ಯಾವ ಸಿನಿಮಾ ರಿಲೀಸ್ ಆಗಿದೆ? ಇವತ್ತು ಯಾವ ಸಮಾರಂಭ ನಡೀತಾ ಇದೆ? ಇವತ್ತು ಸ್ಟಾಕ್ ಮಾರ್ಕೆಟ್ ಹೇಗೆ ನಡೀತಾ ಇದೆ? ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ಬೋದು. ಆದ್ರೆ ಏನ್ ಸಿಗುತ್ತೆ? ಕೊನೆಗೆ ದುಃಖನೇ ಸಿಗುತ್ತೆ. ನಮ್ಮ ಸುಖ ಎಲ್ಲಿ ಇರೋದು? ಬ್ರಹ್ಮ ಜಿಜ್ಞಾಸದಲ್ಲಿ ಮಾತ್ರ. ಭಗವಂತನ ತತ್ವವನ್ನ, ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ನಮ್ಮ ಸುಖ ಇದೆ, ಬೇರೆ ಎಲ್ಲೂ ಸುಖ ಇಲ್ಲ. ಅದಕ್ಕೋಸ್ಕರ ಈ ಜ್ಞಾನವನ್ನ ಹೇಗೆ ಪಡ್ಕೊಳ್ಳೋದು, ಅಜ್ಞಾನದಿಂದ ಹೇಗೆ ದೂರ ಆಗೋದು, ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತ ಇದಕ್ಕೆ ತುಂಬಾ ಅದ್ಭುತವಾಗಿ ಉತ್ತರ ಕೊಡ್ತಾರೆ. ಈಗ ನಮ್ಮೆಲ್ಲರಿಗೂ ಕೇಳಿದ್ರೆ ಜ್ಞಾನ ಹೇಗೆ ಸಿಗತ್ತೆ? ಯಾರಾದ್ರೂ ಹೇಳ್ಬೋದು? ಜ್ಞಾನ ಹೇಗೆ ಸಿಗತ್ತೆ? ಆಚಾರ್ಯರಿಂದ ಸಿಗತ್ತೆ. ಮತ್ತೆ ಬೇರೆಯವರು ಎಲ್ಲರೂ ಹೇಳಿ, ನಮಗೆ ಜ್ಞಾನ ಹೇಗೆ ಸಿಗತ್ತೆ?
ಹಾ, ವೆರಿ ಗುಡ್. ಭಕ್ತರ ಸಂಘದಿಂದ ಸಿಗುತ್ತೆ. ಮತ್ತೆ ಬೇರೆಯವರು? ಆಯ್ತು, ಪ್ರವಚನ ಸರಣಿ ಪ್ರೋಗ್ರಾಮ್ ಬಂದಾಗ ಸಿಗುತ್ತೆ. ಭಾಗವತ ಭಗವದ್ಗೀತೆ ಓದೋದ್ರಿಂದ ಸಿಗುತ್ತೆ. ಆಮೇಲೆ ಯಾತ್ರಾ ಮಾಡೋದ್ರಿಂದ ಸಿಗುತ್ತೆ. ವೆರಿ ಗುಡ್. ಆಮೇಲೆ ಮತ್ತೆ ಯಾರಾದ್ರು? ಕೆಲವ್ರು ಹೇಳ್ತಾರೆ ಜ್ಞಾನ ಹೇಗ್ ಸಿಗುತ್ತೆ ಅಂತ ಹೇಳಿದ್ರೆ ಶಾಸ್ತ್ರಗಳನ್ನ ಓದೋದ್ರಿಂದ. ಇಲ್ಲ, ಶಾಸ್ತ್ರದ ಜ್ಞಾನ ಇದೆ, ಆ ಜ್ಞಾನ ಓದೋದ್ರಿಂದ, ಶಾಸ್ತ್ರ ಓದೋದ್ರಿಂದ ಸಂಪೂರ್ಣ ಜ್ಞಾನ ಬಂದ್ಬಿಡುತ್ತೆ ಅಂತ. ಈಗ ಇಷ್ಟೊಂದು ಬೇರೆ ಬೇರೆ ಭಿನ್ನವಾದಂತಹ ಉತ್ತರಗಳು ಬರ್ತಾ ಇದೆ. ಸಾಮಾನ್ಯವಾಗಿ ಕಾಲೇಜಿನಲ್ಲಿ ಎಲ್ಲ ಶಾಲೆಗೆ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಸೇರಿಸ್ತಾರೆ? ಯಾಕೆ ಸೇರಿಸ್ತಾರೆ? ಜ್ಞಾನ ಪಡ್ಕೊಳ್ಳೋದಕ್ಕೆ. ಅವ್ರಿಗೆ ಏನ್ ಅನ್ನಿಸ್ತಾ ಇದೆ? ಹೇಗ್ ಜ್ಞಾನ ಬರುತ್ತೆ? ಸ್ಕೂಲ್ಗೆ ಹೋಗಿ ಪುಸ್ತಕಗಳನ್ನು ಓದೋದ್ರಿಂದ ಅದೆಲ್ಲ ಜ್ಞಾನ ಬರುತ್ತೆ ಅಂತ. ಆದ್ರೆ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ರು ಜ್ಞಾನ ಬರ್ತಾ ಇದೆ? ಫೀಸ್ ತುಂಬಿಸ್ತಾ ಇದ್ದಾರೆ, ಸುರಿತಾ ಇದ್ದಾರೆ ಹಣ. ಆದ್ರೂ ಅದಕ್ಕಿಂತ ಮುಂಚೆ ಏನು ಒಳ್ಳೆ ಗುಣ, ಸಭ್ಯತೆ, ನಡತೆ ಏನೆಲ್ಲ ಇತ್ತಲ್ಲ, ಶಾಲೆಗೆ ಹೋಗಿ ಇನ್ನೂ ಕೆಟ್ಟೋಗ್ಬಿಡುತ್ತೆ. ಯಾಕೆ? ನಾವು ಕಳಿಸ್ತಾ ಇರೋದು ಜ್ಞಾನ ಪಡ್ಕೊಳ್ಳೋದಕ್ಕೆ, ಆದ್ರೆ ಸಿಗ್ತಾ ಇರೋದೇನು? ಎಸ್, ಈಗ ಭಗವಂತ ನಮ್ಗೆ ಹೇಳ್ಕೊಡ್ತಾರೆ ಜ್ಞಾನ ಏನು ಅಂತ. ಇದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ಬಿಡತ್ತೆ ಇವತ್ತು. ಯಾಕಂದ್ರೆ ಭಗವಂತ ಎಲ್ಲೂ ಪುಸ್ತಕ ಓದ್ಬೇಕು ಅಂತ ಹೇಳಿಲ್ಲ, ಶಾಲೆ ಕಳಿಸ್ಬೇಕು ಅಂತ ಹೇಳಿಲ್ಲ. ಏನ್ ಹೇಳ್ತಾ ಇದಾರೆ ಇದನ್ನೆಲ್ಲ ನೀವು ಕೇಳಿ ಆಮೇಲೆ ನಿಮ್ಮ ಸಾಕ್ಷಾತ್ಕಾರ ಹೇಳಿ. ಭಗವಂತ ಹೇಳ್ತಾರೆ 20 ಅಂಶಗಳು. ಜ್ಞಾನ ಅಂತ ಹೇಳಿದ್ರೆ ಏನು? 20 ಅಂಶಗಳು ಭಗವಂತ ಹೇಳ್ತಾರೆ. ಇದು ಎಲ್ಲ ಜ್ಞಾನ ಅಂತ ಹೇಳ್ತಾರೆ. ಉಳಿದಿರೋದೆಲ್ಲ ಭಗವಂತ ಹೇಳ್ತಾರೆ ಅಜ್ಞಾನ ಅಂತ ಹೇಳ್ತಾರೆ. ಈಗ ನಾವು ಈ ಶ್ಲೋಕವನ್ನು ಹೇಳೋಣ. ತಾವೆಲ್ಲರೂ ಭಗವದ್ಗೀತೆ ನಿಮ್ಮ ಮೊಬೈಲ್, ನಾವು ಮುಚ್ಚಿ ಅಂತ ಹೇಳಿದ್ವಿ, ಆದ್ರೆ ಮೊಬೈಲ್ ಇದ್ರೆ ನೀವು ಬೇಕಾರೆ ತೆಗೆದು ನೋಡ್ಬೋದು. ವಾಟ್ಸಪ್ ಮೆಸೇಜ್ ಓದ್ಬೇಡಿ ಅಷ್ಟೇ. ಭಗವದ್ಗೀತಾ 13ನೇ ಅಧ್ಯಾಯ 8ನೇ ಶ್ಲೋಕದಿಂದ 12 ಶ್ಲೋಕಗಳು. ನಾವು ಈ 5 ಶ್ಲೋಕಗಳನ್ನ ನಾವೀಗ ಚರ್ಚೆ ಮಾಡೋಣ. 13ನೇ ಅಧ್ಯಾಯ 8ನೇ ಶ್ಲೋಕದಿಂದ. ಓಕೆ, ಭಗವದ್ಗೀತಾ 13.8 to 12. ಓಕೆ. ಅಮಾನಿತ್ವಂ ಅಡಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಅಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಕೊನೆಯ ವಾಕ್ಯ ನೋಡಿ, ಏತದ್ ಜ್ಞಾನಂ ಇತಿ ಪ್ರೋಕ್ತಂ. ಇಲ್ಲಿ ತನಕ ಹೇಳಿದ್ದೆಲ್ಲ ಜ್ಞಾನ. ಅಜ್ಞಾನಂ ಯದತ ಅನ್ಯಥಾ ಅಂದ್ರೆ ಏನರ್ಥ? ಉಳಿದಿರೋದೆಲ್ಲ ಅಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದು ಅದು ಭಗವಂತ ಹೇಳ್ತಾ ಇರೋದು ಜ್ಞಾನ? ಇದನ್ನ ನಾವು ಓದೋಣ. ಪ್ರಭುಪಾದರ ಭಾವಾರ್ಥ ಕೆಲವು ಚರ್ಚೆ ಮಾಡೋಣ, ಕೆಲವು ಪಾಯಿಂಟ್ಸ್. ಅದಾದ್ಮೇಲೆ ನಾನು ಮಧ್ಯದಲ್ಲಿ ಈ ಒಂದೊಂದು ಕ್ವಾಲಿಟಿಗೆ ತಮ್ಮೆಲ್ಲರಿಗೂ ಒಂದು ಎಕ್ಸಸೈಸ್. ಓಕೆ,
ಏನ್ ಎಕ್ಸರ್ಸೈಸ್ ಅಂತ ಹೇಳಿದ್ರೆ, ಒಂದು ಗುಣ ಏನಾದ್ರೂ ಹೇಳಿದ ತಕ್ಷಣ ನೀವು ಯಾವ್ದಾದ್ರು ಉದಾಹರಣೆ ಕೊಡ್ಬೇಕು. ಓಕೆ, ತಯಾರಿದ್ದೀರಿ? ಗುಣಗಳನ್ನ ಹೇಳ್ತೀನಿ, ನೀವು ಯಾವ್ದಾದ್ರು ಒಂದು ಎಲ್ಲಿಂದ ಉದಾಹರಣೆ ಕೊಡ್ಬೇಕು? ಯಾವ್ದಾದ್ರು ಫಿಲ್ಮ್ದು ಇಲ್ಲ ಉದಾಹರಣೆ ಇಲ್ಲ. ಯಾವ ಉದಾಹರಣೆ ಕೊಡ್ಬೇಕು? ಶಾಸ್ತ್ರದ ಉದಾಹರಣೆ ಕೊಡ್ಬೇಕು. ಸರಿನಾ? ಈಗ ನೋಡಿ, ಒಂದೊಂದು ಗುಣಗಳು ಬರ್ತಾ ಇದೆ. ಅಮಾನಿತ್ವಂ ಯಾರ ಹತ್ರ ಇದೆಯಲ್ಲ, ತಾವೆಲ್ಲರೂ ಹೇಳ್ಬೋದು. ಅಮಾನಿತ್ವಂ ಏನು? ಅಮಾನಿತ್ವಂ ಏನಿದೆ? ನಮ್ರತೆ. ವೆರಿ ಗುಡ್. ಅಮಾನಿತ್ವಂ ಏನು? ನಮ್ರತೆ. ಅದಂಭಿತ್ವಂ ಗರ್ವವಿಲ್ಲದಿರುವಿಕೆ. ಅಂದ್ರೆ ಗರ್ವ ಇಲ್ಲ ಮತ್ತು ನಮ್ರತೆ ಏನ್ ವ್ಯತ್ಯಾಸ? ಆಯ್ತು, ಏನ್ ವ್ಯತ್ಯಾಸ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಅದಕ್ಕೆ ಮುಂಚೆ ಅಹಿಂಸೆ. ಕ್ಷಾಂತಿ ಅಂತ ಹೇಳಿದ್ರೆ ಸಹನೆ. ಆರ್ಜವಂ ಅಂತ ಹೇಳಿದ್ರೆ ಸರಳತೆ. ಆಚಾರ್ಯ ಉಪಾಸನಂ ಅಂತ ಹೇಳಿದ್ರೆ ಸದ್ಗುರುಗಳ ಬಳಿಗೆ ಹೋಗುವುದು. ಆಮೇಲೆ ಇಂದ್ರಿಯಾರ್ಥೇಶು ವೈರಾಗ್ಯಂ, ಎಲ್ಲ ಇಂದ್ರಿಯ ವಸ್ತುಗಳಲ್ಲಿ ಭೋಗಗಳಲ್ಲಿ ವೈರಾಗ್ಯ ಇರುವಂಥದ್ದು. ಆಮೇಲೆ ಅನಹಂಕಾರ, ಅಹಂಕಾರ ಇಲ್ಲದೆ ಇರುವಂಥದ್ದು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಅಂದ್ರೆ ಜನ್ಮ ಮೃತ್ಯು, ಆಮೇಲೆ ಮುಪ್ಪು, ಆಮೇಲೆ ರೋಗ, ಇವೆಲ್ಲವನ್ನ ಏನಂತ ನೋಡುವಂಥದ್ದು? ಇವೆಲ್ಲ ದುಃಖದಾಯಕ ಅನ್ನುವಂತ ನೋಡುವಂತ ದರ್ಶನ ಪಡೆಯುವಂತಹ ದೃಷ್ಟಿಕೋನ. ಆಮೇಲೆ ಅಸಕ್ತಿ ಅನಭಿಷ್ವಂಗ, ಆಮೇಲೆ ನಿರಾಸಕ್ತಿವಾಗಿರುವಂತಹದ್ದು. ಆಮೇಲೆ ಪುತ್ರದಾರ ಗೃಹಾದಿಶು, ಯಾವುದರಿಂದ? ಸಂಸಾರದಿಂದ. ಆಮೇಲೆ ನಿತ್ಯಂ ಚ ಸಮಚಿತ್ತತ್ವಂ, ಎಲ್ಲಾ ರೀತಿಯ ಸನ್ನಿವೇಶಗಳಲ್ಲಿ, ಸುಖ ದುಃಖಗಳಲ್ಲಿ, ಮಾನ ಅಪಮಾನಗಳಲ್ಲಿ ಸಮಚಿತ್ತತೆಯನ್ನು ಹೊಂದಿರುವಂಥದ್ದು. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯ ವಿಚಾರಿಣಿ, ಆ ಭಗವಂತನಿಗೆ ಅನನ್ಯ ಭಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ವಿವಿಕ್ತ ದೇಶ ಸೇವಿತ್ವಂ, ಯಾವುದೇ ರೀತಿಯ ಅಭಕ್ತರ ಸಂಘದಿಂದ ದೂರ ಇರುವಂಥದ್ದು ಮತ್ತೆ ಭಕ್ತರ ಸಂಘ ಮಾಡುವಂಥದ್ದು. ಆಮೇಲೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅಂದ್ರೆ ಯಾವಾಗ್ಲೂ ಆಧ್ಯಾತ್ಮಿಕ ಜ್ಞಾನವನ್ನ ಕಲ್ಟಿವೇಟ್ ಮಾಡ್ಕೊಳ್ತಾ ಇರೋದು. ತತ್ವಜ್ಞಾನಾರ್ಥ ದರ್ಶನ, ಶಾಸ್ತ್ರಗಳ ಅಧ್ಯಯನ ಮಾಡುವಂಥದ್ದು. ಇವೆಲ್ಲವೂ ಏನ್ ಹೇಳ್ತಾ ಇದ್ದಾರೆ? ಜ್ಞಾನ. ಉಳಿದಿರೋದೆಲ್ಲ ಅಜ್ಞಾನ. ಈಗ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಇದ್ರಲ್ಲಿ ಯಾವ್ದು ಹೇಳ್ಕೊಡ್ತಾ ಇದ್ದಾರೆ? ಈ 20 ಅಂಶಗಳಲ್ಲಿ ಯಾವ್ದಾದ್ರು ಒಂದು ಹೇಳಿ, ಯಾವ್ದು ಹೇಳ್ಕೊಡ್ತಾ ಇದ್ದೀವಿ? ಅದಕ್ಕೋಸ್ಕರ ಒಂದು ಗೊತ್ತಿರ್ಬೇಕು ನಮಗೆ, ಈ ಜ್ಞಾನ ಏನ್ ಪಡ್ಕೊಳ್ತಾ ಇದೀವಿ ಶಾಲಾ ಕಾಲೇಜುಗಳಲ್ಲಿ, ಅದೇನದು? ಹೊಟ್ಟೆಪಾಡಿಗೋಸ್ಕರ ಅಷ್ಟೇ. ನಾವೇನಾದ್ರೂ ತಿಳ್ಕೊಂಡ್ರೆ ಇದಿಷ್ಟೇ ನನ್ನ ಜೀವನ, ಆಗ ನಾವು ತಪ್ಪು ಗ್ರಹಿಕೆ, ನಾವು ಸಂಶಯದಲ್ಲಿ, ತಪ್ಪು ವಿಚಾರದಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನಿಜವಾದ ವಿಚಾರ ಅಂದ್ರೇನು ಅಂತ ಹೇಳಿದ್ರೆ, ಅದು ಹೇಳ್ತಾರಲ್ಲ ಒಕೇಶನಲ್ ಟ್ರೈನಿಂಗ್. ಕೆಲವು ಸಲ ಏನಾದ್ರು ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಓದ್ಬಿಡ್ತಾರೆ, 6 ತಿಂಗಳು ಓದ್ತಾರೆ, ಆಮೇಲೆ ಕೆಲಸ ಮಾಡ್ತಾರೆ, ಅದಷ್ಟೇ. ಅದಕ್ಕೋಸ್ಕರ ನಿಜವಾದ ಜ್ಞಾನ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿ, ಶಾಸ್ತ್ರಗಳ ಅಧ್ಯಯನದಲ್ಲಿ, ಭಕ್ತರ ಸಂಘ, ಇದ್ರಲ್ಲಿ ಮಾತ್ರ ನಮಗೆ ನಿಜವಾದ ಜ್ಞಾನ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಡಿಗ್ರಿ ಪಡ್ಕೊಂಡಿರ್ತಾರೆ, ಆದ್ರೆ ಕೊನೆಗೆ ಇನ್ನು ಕೆಟ್ಟ ಚಟಗಳು ಹೋಗಿರೋದಿಲ್ಲ, ಆಮೇಲೆ ಕೆಟ್ಟ ವಿಚಾರಗಳು ಹೋಗಿರೋದಿಲ್ಲ. ಆದ್ರೆ ದೊಡ್ಡ ಡಿಗ್ರಿ ಇದೆ, ಪ್ರಯೋಜನ ಏನಾಗುತ್ತೆ? ನಾನು ಉದಾಹರಣೆ ಹೇಳ್ತೀನಿ ನಿಮಗೆ. ನಾನು ಸುಮಾರು 10 ವರ್ಷದ ಹಿಂದೆ ಒಂದು ನ್ಯೂಸ್ ಪೇಪರ್ನಲ್ಲಿ ಓದಿದ್ದೆ. ಒಬ್ಬ ವ್ಯಕ್ತಿ, ಅವನ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ರಸಾಯನಶಾಸ್ತ್ರ, ಅದರಲ್ಲಿ ಟಾಪರ್, ಪೂರ್ತಿ ಭಾರತದಲ್ಲಿಯೇ ಅವನು ಟಾಪರ್ ಆಗಿದ್ದ. ಅವನ ರ್ಯಾಂಕ್ ಆಲ್ಮೋಸ್ಟ್ 100. ಯೋಚನೆ ಮಾಡಿ, ಎಷ್ಟು ಅವನು ನಿಪುಣನಾಗಿದ್ದ, ಎಷ್ಟು ಬುದ್ಧಿವಂತ ಆಗಿದ್ದ. ಆಮೇಲೆ ಅವನನ್ನ ಹಿಡ್ಕೊಂಡ್ರು, ಪೊಲೀಸರು ಬಂದು ಹಿಡ್ಕೊಂಡಿದ್ರು ಅವನನ್ನ. ಯಾಕೆ? ಅವನಿಗೆ ಟೆರರಿಸ್ಟ್ ಗ್ರೂಪ್ ಅವ್ರ ಜೊತೆಲಿದ್ದ. ಅವನ್ಗೆ ಕೇಳಿದ್ರು, ನೀನು ಇಷ್ಟು ಕೆಮಿಸ್ಟ್ರಿ ಟಾಪರ್ ಆಗಿದ್ಯಾ, ರಸಾಯನಶಾಸ್ತ್ರ ಕೆಮಿಸ್ಟ್ರಿನ ಎಲ್ಲಿ ಉಪಯೋಗಿಸ್ತಾ ಇದೆಯಾ? ಅವ್ರು ಹೇಳ್ತಾ ಇದ್ರು, ನಾನು ಫಾರ್ಮುಲಾ ತಯಾರು ಮಾಡಿ ಬಾಂಬನ್ನ ಕ್ರಿಯೇಟ್ ಮಾಡ್ತೀನಿ ಅಂತ. ಆ ಜ್ಞಾನ ಯಾವ್ದ್ರ ಪ್ರಯೋಜನ? ಈಗಿನ ಕಾಲದಲ್ಲಿ ಎಷ್ಟೋ ಜನ ಜ್ಞಾನಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ಆದ್ರೆ ಆ ಬುದ್ಧಿ ಎಲ್ಲಿ ಹೋಗ್ತಾ ಇದೆ?
ಬೇರೆಯವ್ರಿಗೆ ಹಾನಿ ಮಾಡೋದ್ರಲ್ಲಿ ಹೋಗ್ತಾ ಇದೆ. ಅದಕ್ಕೋಸ್ಕರ ಬರೀ ಬುದ್ಧಿವಂತಿಕೆ ಇರೋದು ಅಷ್ಟೇ ಅಲ್ಲ, ಗುಣಗಳು, ಒಳ್ಳೆಯ ಗುಣಗಳು ಹೊಂದಿರೋದು ಮುಖ್ಯ. ಅದಕ್ಕೋಸ್ಕರ ನಾವು ಭಕ್ತರಾಗ್ತಾ ಇದೀವಿ ಅಂತ ಹೇಳಿದ್ರೆ ಇದರ ಬ್ಯಾರೋಮೀಟರ್, ಮಾಪದಂಡ ಯಾವುದು? ಇದು 20 ಗುಣಗಳು. ಈ 20 ಗುಣಗಳು ಎಷ್ಟು ನಮ್ಮಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ನಿಜವಾದ ಜ್ಞಾನ ಬೆಳೀತಾ ಇದೆ ಅಂತ. ಈ 20 ಗುಣಗಳು ಕೆಲವು ಸಲ ಕೆಲವ್ರಿಗೆ ಇರ್ತಾರೆ, ಸಂಪೂರ್ಣ ಭಗವದ್ಗೀತೆ ಎಲ್ಲಾ ಶ್ಲೋಕಗಳ ಪಠಣ ಕಂಠಪಾಠ ಮಾಡಿ ಹೇಳ್ತಾರೆ, ಕೆಲವರು ಭಾಗವತ ಸಂಪೂರ್ಣ ಕಂಠಪಾಠ ಹೇಳ್ತಾರೆ. ಆದರೆ ಗುಣಗಳಲ್ಲಿ ಎಷ್ಟೊಂದು ಅಭಾವ ಇರುತ್ತೆ. ಅದಕ್ಕೋಸ್ಕರ ನಿಜವಾದ ಜ್ಞಾನ, ನಿಜವಾದ ಆಧ್ಯಾತ್ಮಿಕ ಪ್ರಗತಿ ಅಂತ ಹೇಳಿದ್ರೆ ಏನು? ಆಂತರಿಕ ಪ್ರಗತಿ. ನಾವು ಎಷ್ಟು ಆಧ್ಯಾತ್ಮಿಕ ನಮ್ಮ ಜೀವನದಲ್ಲಿ ಪ್ರಗತಿ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಎಷ್ಟು ಈ ಗುಣಗಳಲ್ಲಿ, ಎಷ್ಟು ಗುಣಗಳು ನಮ್ಮಲ್ಲಿ ಬರ್ತಾ ಇದೆ ಅಂತೇಳಿ. ಈಗ ಒಂದು ಪ್ರಶ್ನೆ ಬರ್ಬೋದು, ಈ 20 ಗುಣಗಳನ್ನ ಹೇಗೆ ಕಲಿಯೋದು? ಈಗ ನಾವು ಒಂದೊಂದೊಂದೊಂದು ಚರ್ಚೆ ಮಾಡೋಣ. ಅದರಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಈ ಒಂದು ಗುಣವನ್ನೇನಾದ್ರೂ ನಾವು ಕಲ್ತ್ಕೊಂಡ್ರೆ ಈ 20 ಗುಣಗಳು ತುಂಬಾ ಬೇಗ ಬರುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಯಾವ್ದಾದ್ರು ಒಂದು ಗುಣ ನಾವು ಏನಾದ್ರು ಸರಿಯಾಗಿ ಕಲಿತ್ರೆ ಉಳಿದಿರೋ 20 ಗುಣಗಳು ತುಂಬಾ ಬೇಗ ಬಂದ್ಬಿಡತ್ತೆ, ತುಂಬಾ ಸಲೀಸಾಗಿ ಬರುತ್ತೆ. ಇದಕ್ಕೆ ಒಂದು ಉದಾಹರಣೆಯನ್ನ ನಾನು ಕೊಡ್ತೀನಿ. ಶ್ರೀರಂಗಂ ಕೇಳಿದ್ರಿ? ಶ್ರೀರಂಗಂ ಎಲ್ಲಿದೆ? ತಮಿಳುನಾಡಲ್ಲಿದೆ. ಶ್ರೀರಂಗಮಲ್ಲಿ ಯಾರಿದ್ದಾರೆ? ರಂಗನಾಥ್. ಹೇಳ್ತಾರೆ ಸಂಪೂರ್ಣ ಪ್ರಪಂಚದಲ್ಲಿ ತುಂಬಾ ದೊಡ್ಡವಾದ ಮಂದಿರ ಅಂತ ಹೇಳಿದ್ರೆ ಶ್ರೀರಂಗಮಲ್ಲಿ ಇರುತ್ತೆ ರಂಗನಾಥ ಮಂದಿರ. ಅಷ್ಟು ದೊಡ್ಡ ಪ್ರದೇಶ. ಅಲ್ಲಿ ಪ್ರತಿ ವರ್ಷ ಭಗವಂತನ ರಂಗನಾಥನ ಉತ್ಸವ ಮೂರ್ತಿಯನ್ನ ಅವರು ಮೆರವಣಿಗೆಗೆ ಕರ್ಕೊಂಡ್ ಬರ್ತಾರೆ. ಪ್ರತಿ ವರ್ಷ ಅಲ್ಲ, ಎಷ್ಟೊಂದು ಕೆಲವು ಕಡೆ ಪ್ರತಿ ದಿನಾನು ಮಾಡ್ತಾರೆ. ಆದ್ರೆ ಈ ರೀತಿ ಉತ್ಸವ ಮೆರವಣಿಗೆ ಕರ್ಕೊಂಡ್ ಬರ್ತಾ ಇರುವಾಗ ರಾಮಾನುಜಾಚಾರ್ಯರು, ಅವ್ರ ಶಿಷ್ಯರು, ಅವರೆಲ್ಲರೂ ಇದ್ರು. ಅಲ್ಲಿ ಒಂದು ರಾಮಾನುಜಾಚಾರ್ಯ ಕಣ್ಣಿಗೆ ಒಂದು ತುಂಬಾ ವಿಚಿತ್ರವಾದಂತ ಒಂದು ದೃಶ್ಯ ಕಣ್ಣಿಗೆ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ಒಬ್ಬ ಹುಡುಗ ಛತ್ರಿ ಹಿಡ್ಕೊಂಡು ನಿಂತಿದ್ದಾನೆ. ಯಾರಿಗೆ? ಒಂದು ಸುಂದರವಾದಂತಹ ಸ್ತ್ರೀ. ಅವನು ಆ ಸುಂದರವಾದ ಸ್ತ್ರೀ ಕುತ್ಕೊಂಡಿದ್ದಾಳೆ, ಇವನು ಛತ್ರಿ ಹಿಡ್ಕೊಂಡು ನಿಂತಿದ್ದಾನೆ. ಆಮೇಲೆ ಮೆರವಣಿಗೆ ಹೋಗ್ತಾ ಇದೆ. ಎಷ್ಟು ದೊಡ್ಡ ದೊಡ್ಡ ಢೋಲು, ಆಮೇಲೆ ಡಮರುಗ ಎಲ್ಲ ಅದನ್ನೆಲ್ಲ ಬೇರೆ ಇದನ್ನೆಲ್ಲ ಬಾರಿಸ್ತಾ ಇದ್ದಾರೆ. ಆದ್ರೆ ಸಂಪೂರ್ಣ ಎಲ್ಲರೂ ರಂಗನಾಥ ಮೆರವಣಿಗೆನಲ್ಲಿ ಇದ್ದಾರೆ. ಆದ್ರೆ ಇವನು ಸಂಪೂರ್ಣವಾಗಿ ಯಾವುದೇ ರೀತಿಯ ಪರಿವೆ ಇಲ್ಲದೆ ಅವನು ಸಂಪೂರ್ಣವಾಗಿ ತಲ್ಲೀನನಾಗಿ ಏನಾಗಿದ್ದಾನೆ, ಆಕೆಗೆ ಛತ್ರಿ ಇಟ್ಕೊಂಡು ಆಕೆ ಮುಖದ ದರ್ಶನ ಮಾಡ್ತಾ ಅವನು ಕುತ್ಕೊಂಡಿದ್ದಾನೆ. ಆಮೇಲೆ ರಾಮಾನುಜಾಚಾರ್ಯರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇವನು ಎಷ್ಟು ಮಗ್ನನಾಗ್ಬಿಟ್ಟಿದ್ದಾನೆ. ಎಷ್ಟು ಜೋರಾಗಿ ಶಬ್ದ ಕೇಳಿಸ್ತಾ ಇದ್ರು, ಮೆರವಣಿಗೆ ಕೀರ್ತನ ಆಗ್ತಾ ಇದೆ, ಭಗವಂತನ ಹರಿಧ್ವನಿ ಕೇಳಿಸ್ತಾ ಇದೆ, ಆದ್ರೆ ಇವನಿಗೆ ಪರಿವೇನೇ ಇಲ್ಲ, ಎಷ್ಟು ಮಗ್ನನಾಗ್ಬಿಟ್ಟಿದ್ದಾನೆ. ಆಗ ಅವರು ರಾಮಾನುಜಾಚಾರ್ಯ ಹೇಳ್ತಾರೆ, ಅವನಿಗೆ ಹೋಗಿ ಕರೆದ್ಬಿಟ್ ಬಾ ಅಂತ ಹೇಳ್ತಾರೆ. ಆಮೇಲೆ ಅವನ್ ಕರೆದಾಗ ಅವನ್ಗೆ ಹೇಗೆ ನಿದ್ದೆಯಿಂದ ಎದ್ದೇಳ್ತಾರಲ್ಲ ಆ ರೀತಿ ಅವನು ಎದ್ದಾಗಾಯ್ತು. ಆಮೇಲೆ ಇವನ್ಗೆ ಕರೆದು ಹೇಳಿದ್ರು, ಇಷ್ಟು ದೊಡ್ಡ ಮೆರವಣಿಗೆ ಆಯ್ತು, ಈ ಮೆರವಣಿಗೆನಲ್ಲಿ ನೀನು ಸಂಪೂರ್ಣವಾಗಿ ಮೆರವಣಿಗೆ ಆಯ್ತು ಗೊತ್ತಿದೆಯೋ ಇಲ್ಲ ಅಂತ. ಅವನಿಗೆ ಮೆರವಣಿಗೆ ಆಯ್ತು ಅಂತಾನು ಗೊತ್ತಿಲ್ಲ. ಆಮೇಲೆ ಅವನಿಗೆ ಹೇಳಿದ್ರು, ನೀನ್ ಏನ್ ನೋಡ್ತಾ ಇದ್ದೀಯ ಅಂತ. ಅವನು ಹೇಳ್ತಾ ಇದ್ದ, ಆಕೆಯ ಕಣ್ಣುಗಳಿದೆಯಲ್ಲ ಅದು ತುಂಬಾ ಸುಂದರವಾಗಿದೆ, ನಾನು ಅದಕ್ಕೋಸ್ಕರ ಆ ಕಣ್ಣುಗಳನ್ನ ನೋಡ್ತಾ ನೋಡ್ತಾನೆ ನಾನು ಮಗ್ನನಾಗೋಗ್ಬಿಟ್ಟಿದ್ದೆ. ಆಮೇಲೆ ರಾಮಾನುಜಾಚಾರ್ಯರು ಹೇಳ್ತಾರೆ, ನಾನು ಇದಕ್ಕಿಂತ ಸುಂದರವಾಗಿದ್ದ ಕಣ್ಣನ್ನೇನಾದ್ರು ತೋರಿಸಿದ್ರೆ ನೀನು ಆ ಕಣ್ಣುಗಳನ್ನ ನೋಡೋದು ಬಿಡ್ತೀಯಾ ಅಂತ ಕೇಳಿದ್ರು. ಅವನು ಹೇಳ್ತಾ ಇದ್ದ, ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದ. ಇದಕ್ಕಿಂತ ಸುಂದರವಾಗಿರೋ ಕಣ್ಣುಗಳನ್ನ ಇರೋದಕ್ಕೆ ಸಾಧ್ಯನೇ ಇಲ್ಲ. ರಾಮಾನುಜಾಚಾರ್ಯ ಹೇಳಿದ್ರು, ಆಯ್ತು ನಾ ತೋರಿಸ್ತೀನಿ, ನಾ ತೋರಿಸಿದ್ರೆ ನೀನು ಬಿಡೋದಕ್ಕೆ ತಯಾರಿದ್ದೀಯ. ಅವನು ಹೇಳ್ದ, ಹಾ ಆಯ್ತು ನಾ ತಯಾರಿದ್ದೀನಿ. ಆಮೇಲೆ ಹೇಳಿದ್ರು, ನೀನು ಸಂಜೆ ಬಾ ಅಂತ ಹೇಳಿ. ಆಮೇಲೆ ಸಂಜೆ ಅವನ್ ಬಂದ. ಅವನ ಹೆಸರೇನು? ಇನ್ನು ನನ್ನ ಹೆಸರು ಹೇಳಿಲ್ಲ.
ಅವನ ಹೆಸರು ಧನುರ್ದಾಸ್. ಏನು? ಧನುರ್ದಾಸ್. ಇವನಿಗೆ ಕರೆದ್ರು. ಆಮೇಲೆ ಇವನ್ ಬಂದ, ರಾಮಾನುಚಾರ್ಯರಿಗೆ ಪ್ರಣಾಮ ಮಾಡ್ದ, ನಮಸ್ಕಾರ ಮಾಡಿ ಹೇಳ್ದ. ಆಮೇಲೆ ಧನುರ್ದಾಸನಿಗೆ ಕರ್ಕೊಂಡು ಹೋದ್ರು. ರಾಮಾನುಚಾರ್ಯರು ಎಲ್ಲಿ ಕರ್ಕೊಂಡು ಹೋದ್ರು ಅಂದ್ರೆ ನೇರ ಗರ್ಭಗುಡಿಗೆ ಕರ್ಕೊಂಡು ಹೋದ್ರು. ಯಾವ ಗರ್ಭಗುಡಿ? ಶ್ರೀ ರಂಗನಾಥ ಮಂದಿರದ ಗರ್ಭಗುಡಿಗೆ ಕರ್ಕೊಂಡು ಹೋದ್ರು. ಗರ್ಭಗುಡಿನಲ್ಲಿ ಭಗವಂತನ ವಿಶೇಷವಾದಂಥ ಆರತಿ ಆಗ್ತಾ ಇತ್ತು. ಆರತಿಯಲ್ಲಿ ಭಗವಂತನಿಗೆ ನಾವು ಅರ್ಪಣೆ ಮಾಡ್ತೀವಲ್ಲ, ಆ ಆರತಿಯನ್ನ ಹಿಡ್ಕೊಂಡು ಅವನು ಭಗವಂತನ ಚರಣ ಕಮಲಗಳು. ಸಾಮಾನ್ಯವಾಗಿ ಹಿಂದಿನ ಮಂದಿರಗಳಲ್ಲಿ ಹೇಗೆ ತೋರಿಸ್ತಾ ಇದ್ರು ದರ್ಶನ? ಅಲ್ಲಿ ಟ್ಯೂಬ್ಲೈಟ್ ಎಲ್ಲ ಇರಲಿಲ್ಲ, ದೀಪ ಹಚ್ತಾ ಇದ್ರು. ಅಲ್ಲಿ ಭಗವಂತನ ವಿಶೇಷವಾದಂತಹ ದಿವ್ಯ ಅಂಗದ ಭಾಗಗಳನ್ನ ಅವರು ದೀಪದ ಮುಖಾಂತರ ತೋರಿಸ್ತಾ ಇದ್ರು. ಭಗವಂತನ ಚರಣ ಕಮಲಗಳು. ಈಗಲೂ ನೀವೇನಾದ್ರೂ ಹೋದ್ರೆ ಅನಂತ ಪದ್ಮನಾಭ ಮಂದಿರ, ಈ ರೀತಿ ಮಂದಿರಗಳಲ್ಲಿ ಈಗಲೂ ಅಲ್ಲಿ ಬಲ್ಬ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಈಗಲೂ ಅಲ್ಲಿ ಬರೀ ದೀಪಗಳಿಂದನೇ ಮಾತ್ರ ನಾವು ದರ್ಶನ ಮಾಡ್ಬೇಕಾಗತ್ತೆ. ಅಲ್ಲಿ ಭಗವಂತನ ಚರಣ ಕಮಲಗಳು ತೋರಿಸ್ತಾ ಇದ್ರು, ಭಗವಂತನ ನಾಭಿ ಕಮಲ. ಆಮೇಲೆ ಅದೇ ರೀತಿ ಕೊನೆಗೆ ಭಗವಂತನ ಮುಖದ ಕಮಲ, ಆಮೇಲೆ ಕಣ್ಣುಗಳನ್ನ ತೋರಿಸಿದ್ರು. ಆ ಕಣ್ಣುಗಳ ದರ್ಶನ ಮಾಡಿದ ತಕ್ಷಣ ಇವನಿಗೆ ಅದೇನು ವಿಶೇಷವಾದಂತಹ ಆಂತರಿಕವಾಗಿ ಅವನಿಗೆ ಭಗವಂತನ ಪ್ರೇರಿತೆಯಿಂದ, ಆಮೇಲೆ ಗುರುಗಳ ಕೃಪೆಯಿಂದ, ಆ ವಿಶೇಷ ದರ್ಶನದಿಂದ ಏನಾಯ್ತು, ಅವನಿಗೆ ತಕ್ಷಣ ಕಣ್ಣೀರು ಬರೋದು ಪ್ರಾರಂಭ ಆಯ್ತು. ಆ ಭಕ್ತಿಯಿಂದ ಅವನು ಅಲ್ಲೇ ಮೂರ್ಛೆತಪ್ಪಿ ಬಿದ್ದುಬಿಟ್ಟ. ಆಮೇಲೆ ಅವನು ಹೇಳ್ದ, ನನಗೆ ಮತ್ತೆ ಈ ಜಗತ್ತಿನ ಯಾವುದೇ ರೀತಿಯ ಸೌಂದರ್ಯ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇಲ್ಲಿ ತನಕ ಯಾವುದು ಭೌತಿಕವಾಗಿರೋದು ಅದಕ್ಕೆ ಎಷ್ಟೊಂದು ನಾನು ಆಸಕ್ತಿಯಾಗಿದೆ. ಆದ್ರೆ ಈಗ ಭಗವಂತನ ವಿಶೇಷವಾದಂತಹ ಸೌಂದರ್ಯ ನೋಡಿ ನನಗೆ ಮತ್ತೆ ಭೌತಿಕದ ಏನು ನೋಡೋದಕ್ಕೇನೆ ಇಷ್ಟ ಇಲ್ಲ. ಅದಾದ್ಮೇಲೆ ರಾಮಾನುಜಾಚಾರ್ಯರು ಅವ್ರು ಹೇಳಿದ್ರು, ನೀನು ಈಗ ಮತ್ತೊಬ್ಬಳಿದ್ಲಲ್ಲ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರು. ಅವಳ ಹೆಸರಿತ್ತು, ಏನಿತ್ತು ನಾನಿನ್ನೂ ಹೇಳಿಲ್ಲ. ಅವಳ ಹೆಸರು ಹೇಮಾಂಬ ಅಂತ. ಏನಿತ್ತು? ಸೊ ಆಮೇಲೆ ರಾಮಾನುಜಾಚಾರ್ಯರು ಈ ಧನುರ್ದಾಸ್ ಮತ್ತೆ ಹೇಮಾಂಬ ಅವರಿಬ್ಬರನ್ನ ಮದುವೆ ಮಾಡಿದ್ರು. ಇವರು ಇಬ್ಬರು ಅದೆಷ್ಟು ರಾಮಾನುಜಾಚಾರ್ಯರ ಆಪ್ತ ಶಿಷ್ಯರಾಗಿದ್ರು, ಅದೆಷ್ಟು ಅವರು ಸಂಪೂರ್ಣರಾಗಿ ಅವರ ಸರ್ವಸ್ವ ರಾಮಾನುಜಾಚಾರ್ಯರ ಸೇವೆ ಮಾಡೋದ್ರಲ್ಲಿ ತೊಡಗ್ಬಿಟ್ರು. ಮತ್ತೇನು ಅವರ ಜೀವನದಲ್ಲಿ ಮತ್ತೇನು ಇರಲಿಲ್ಲ. ಈಗಲೂ ಧನುರ್ದಾಸ್ ರಾಮಾನುಜಾಚಾರ್ಯರು ಇವರು ಎಷ್ಟು ಆಪ್ತರಾಗಿದ್ರು ಅಂತ ಹೇಳಿದ್ರೆ, ಅವ್ರು ಹೋಗ್ತಾ ಇರುವಾಗ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇರುವಾಗ ಅವರ ಬೇರೆ ಶಿಷ್ಯರ ಜೊತೆ ಕೈ ಹಾಕಿ ಹೋಗ್ತಾ ಇದ್ರು. ಸನ್ಯಾಸಿಗಳು ಬೇರೆಯವರ ಅವರ ಶಿಷ್ಯರೆಲ್ಲ ಇದ್ರು. ಬರುವಾಗ ಸ್ನಾನ ಮಾಡಿ ಬರುವಾಗ ಧನುರ್ದಾಸ್ ಅವ್ರ ಕೈ ಮೇಲೆ ಹಾಕಿ ಅವ್ರು ಬರ್ತಾ ಇದ್ರು ಅಂತ ಹೇಳಿದ್ರೆ, ಧನುರ್ದಾಸ್ ಆ ದೃಷ್ಟಿಕೋನದಿಂದ ತುಂಬಾ ನೀಚ ವರ್ಗದವನಿದ್ದ. ಆದರೆ ಅವನ ಶರಣಾಗತಿನಲ್ಲಿ, ಸಮರ್ಪಣಾ ಭಾವದಲ್ಲಿ ಅವನು ಎಲ್ಲಾ ಶಿಷ್ಯರಿಗಿಂತ ಮಿಗಿಲಾಗಿದ್ದ. ಸೊ ಈ ರೀತಿ ಯಾವ ಗುಣ ಇದು? ಇಲ್ಲಿ ನಾ ಯಾಕೆ ಇದನ್ನ ಹೇಳಿದ್ದು ಅಂದ್ರೆ, ಇಲ್ಲಿ ಒಂದು ಮುಖ್ಯವಾದಂತ ಗುಣ ಭಗವಂತ ಹೇಳ್ತಾ ಇದ್ದಾರೆ. ಮಯಿ ಚ ಅನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. ಮಯಿ ಚ ಅನನ್ಯ ಯೋಗ. ಅನನ್ಯ ಅಂತ ಹೇಳಿದ್ರೆ ಅನನ್ಯ, ಅನ್ಯ ಇಲ್ಲ, ಅನನ್ಯ, ಅನ್ಯ ಆಶ್ರಯ ಇಲ್ಲ, ಏಕೈಕ ಆಶ್ರಯ. ಅದ್ಯಾರದು? ಭಗವಂತ ಮತ್ತು ಗುರುಗಳ ಆಶ್ರಯ. ಅದು ಒಂದು ಆಶ್ರಯ. ಅನನ್ಯ ಯೋಗೇನ, ಮಯಿ ಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ. ವ್ಯಭಿಚಾರಿಣಿ ಅಂತ ಹೇಳಿದ್ರೆ ಏನು? ವ್ಯಭಿಚಾರ ಅಂತ ಹೇಳಿದ್ರೆ ಏನು? ಯಾಕೆ ಇಲ್ಲಿ ಭಗವಂತ ಅವ್ಯಭಿಚಾರಿಣಿ ಅಂತ ಹೇಳ್ತಿದ್ದಾರೆ? ವ್ಯಭಿಚಾರ ಅಂತ ಹೇಳಿದ್ರೆ ಏನು? ಅಂದ್ರೆ ಅವ್ರಿಗೆ ಒಬ್ರು ಪತಿ ಇಲ್ಲ, ಇಲ್ಲ ಒಬ್ಬ ಪತ್ನಿ ಇಲ್ಲ, ಹೌದಲ್ಲ? ಅವ್ರನ್ನ ಏನ್ ಹೇಳ್ತಾರೆ? ವ್ಯಭಿಚಾರ ಅಂತ ಹೇಳ್ತಾರೆ. ಈಗ ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳಿದ್ರೆ ಏನು?
ಅವ್ರಿಗೆ ಒಬ್ಬ ಭಕ್ತಿ ಮಾಡುವಂತಹ ಪತಿ ಒಬ್ಬರೇ ಒಬ್ರು ಇರೋದು. ಯಾರದು? ಭಗವಂತ. ನಮ್ಮೆಲ್ಲರ ಪತಿ ಯಾರು? ಆ ಭಗವಂತ. ಆ ಪತಿಯನ್ನ ಬಿಟ್ಟು ನಾವು ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಏನಾಗುತ್ತೆ? ವ್ಯಭಿಚಾರಿಣಿ. ಅದಕ್ಕೋಸ್ಕರ ಭಗವಂತ ಏನ್ ಹೇಳ್ತಾ ಇದಾರೆ ಇಲ್ಲಿ? ನಮ್ಮ ಭಕ್ತಿ ಯಾವ ರೀತಿ ಇರಬೇಕು? ಅವ್ಯಭಿಚಾರಿಣಿ. ಅಂದ್ರೆ ಏಕೈಕ ಆಶ್ರಯ ಯಾವಾಗ ಇರುತ್ತೆ ಬರೀ ಭಗವಂತನಲ್ಲಿ ಮಾತ್ರ. ಆ ಅವ್ಯಭಿಚಾರಿಣಿ ಭಕ್ತಿ ಏನ್ ಮಾಡುತ್ತೆ? ಎಲ್ಲಾ ಒಳ್ಳೆಯ ಗುಣಗಳನ್ನ ಸೃಷ್ಟಿ ಮಾಡುತ್ತೆ. ಈಗ ನಾನು ಪ್ರಭುಪಾದರ ಈ ಭಾವಾರ್ಥ ಓದ್ತೀನಿ. ನಿಮಗೆ ನೀವು ಯಾರ ಹತ್ರ ಭಗವದ್ಗೀತೆ ಇರ್ಬೋದು ತಾವೆಲ್ಲರೂ ನೋಡ್ಬೋದು. ನಾ ಈ ಭಾವಾರ್ಥ ಓದ್ತೀನಿ, ನೀವು ಯಾವ ಗುಣದ ಬಗ್ಗೆ ಪ್ರಭುಪಾದರು ಹೇಳ್ತಾರೆ ಅಂತ ಹೇಳಬೇಕು, ಸರಿನಾ? ಹೆಚ್ಚು ಬುದ್ಧಿ ಇಲ್ಲದಿರುವವರು ಈ ಜ್ಞಾನದ ಪ್ರಕ್ರಿಯೆಯನ್ನು ಕಾರ್ಯಕ್ಷೇತ್ರದಲ್ಲಿನ ಪರಸ್ಪರ ಕ್ರಿಯೆ ಎಂದು ಕೆಲವೊಮ್ಮೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ವಾಸ್ತವವಾಗಿ ಇದೇ ಜ್ಞಾನದ ನಿಜವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನು ಒಪ್ಪಿಕೊಂಡರೆ ಪರಿಪೂರ್ಣ ಸತ್ಯವನ್ನು ಸೇರುವ ಸಾಧ್ಯತೆ ಉಂಟು. ಏನ್ ಹೇಳ್ತಾ ಇದ್ದಾರೆ? ಈ ಪ್ರಕ್ರಿಯೆಯನ್ನ ಸ್ವೀಕಾರ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ? ಪರಿಪೂರ್ಣ ಸತ್ಯದ ಅರಿವು ಆಗುತ್ತೆ ನಮಗೆ. ನಾವು ಯಾಕೆ ಭಕ್ತಿ ಮಾಡ್ತಾ ಇದೀವಿ? ಯಾಕೆ ಇಲ್ಲಿಗೆ ಬರ್ತಾ ಇದೀವಿ? ಪ್ರಭುಜಿ ಪ್ರಸಾದ ಸಿಗುತ್ತೆ ಇನ್ನೊಂದು ಸ್ವಲ್ಪ. ಹಾ, ಯಾಕೆ ಬರ್ತಾ ಇದೀವಿ ನಾವು? ಭಗವಂತನ ಸೇವೆ ಮಾಡ್ಬೇಕು. ಯಾಕೆ ಭಗವಂತನ ಸೇವೆ ಮಾಡ್ಬೇಕು? ಭಗವಂತನ ಧಾಮಕ್ಕೆ ಹೋಗ್ಬೇಕು. ಯಾಕೆ ಭಗವಂತನ ಧಾಮಕ್ಕೆ ಹೋಗ್ಬೇಕು? ನಾವು ಅಲ್ಲಿಂದಾನೇ ಬಂದಿದ್ದೀವಿ. ಓಕೆ, ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು. ಎಸ್, ವೆರಿ ಗುಡ್. ನಾವು ಆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಿದ್ವಿ, ಹೌದಲ್ಲ? ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಂದ್ರೆ ಭಗವಂತನ ಜ್ಞಾನವನ್ನ ಪಡ್ಕೊಳ್ಳೋದು. ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಮಾರ್ಗ ಯಾವುದು? ಅದಕ್ಕೋಸ್ಕರ ಹೇಳ್ತಾ ಇದಾರೆ ಇಲ್ಲಿ, ನಾವು ಈ ಮಾರ್ಗವನ್ನ ಪಾಲನೆ ಮಾಡಿದ್ರೆ ಏನ್ ಸಿಗುತ್ತೆ? ಆ ಭಗವಂತನ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ, ಭಗವಂತನ ಈ ಜಗತ್ತಿನಲ್ಲಿ ಯಾವ್ದು ಬೇಕಾದ್ರೂ ಪಡ್ಕೊಂಡ್ಬಿಡ್ಬೋದು ತುಂಬಾ ಸುಲಭವಾಗಿ. ಆದ್ರೆ ಭಗವಂತನ ಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದು ತುಂಬಾ ಮುಖ್ಯ. ಅಯ್ಯೋ, ಅದು ತುಂಬಾ ಕಠಿಣ. ಎಲ್ಲರೂ ದುಡ್ಡು ಗಳಿಸೋದಕ್ಕೆ ಏನ್ ಮಾಡ್ತಾ ಇದಾರೆ? ಕಷ್ಟಪಟ್ಟು ದುಡಿತಾ ಇದಾರೆ. ಇಲ್ಲಿ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ದುಡಿತಾ ಇದಾರೆ. ಅಲ್ಲೂ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರೀಗ ಚಂದ್ರಗ್ರಹಕ್ಕೆ ಹೋಗ್ತಾ ಇದಾರೆ. ಅವ್ರು ಮತ್ತೇನಾದ್ರು ಬೇರೆ ಯಾವ್ದಾದ್ರು ಇದ್ರೆ ಅಲ್ಲೂ ಹೋಗ್ತಾ ಇದ್ರು, ಹೌದಲ್ಲ? ಆದ್ರೆ ಎಲ್ಲಾ ಕಡೆ ಹೋದ್ರು ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಇದೆಯಾ? ಪ್ರಭುಪಾದರು ಕೇಳ್ತಾ ಇದ್ರೆ, ಚಂದ್ರಗ್ರಹಕ್ಕೆ ಹೋಗಿದ್ರೆ ಯಾಕೆ ಮತ್ತೆ ವಾಪಸ್ ಬರ್ಬೇಕಿತ್ತು? ಸುಖ ಶಾಂತಿ ಏನಾದ್ರು ಸಿಗ್ತಾ ಇದ್ದಿದ್ರೆ ವಾಪಸ್ ಯಾಕೆ ಬರ್ತಾ ಇದಾರೆ? ಹಾಗಿದ್ರೆ ನಮಗೇನ್ ಗೊತ್ತಾಗ್ತಾ ಇದೆ? ಸುಖ ಶಾಂತಿ ಎಲ್ಲೆಲ್ಲಿ ತಿರುಗಾಡಿದ್ರು ಸಿಗೋದಿಲ್ಲ. ಬರೀ ತಿರ್ಗೋದ್ರಿಂದ ಸಿಗೋದಿಲ್ಲ, ಬೇರೆ ಏನು ಗಳಿಸೋದ್ರಿಂದನೂ ಸಿಗೋದಿಲ್ಲ. ಖರೀದಿ ಮಾಡೋ ವಸ್ತು ಅಲ್ಲ, ದುಡ್ಡನ್ನ ಕೊಟ್ಟು ತಗೊಳೋದಕ್ಕೆ ಆಗೋದಿಲ್ಲ. ಅದು ಯಾವ್ದ್ರಿಂದ ಸಿಗುತ್ತೆ? ಬರೀ ಭಗವಂತನ ಭಕ್ತಿಯಿಂದ ಮಾತ್ರ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಭಕ್ತಿಯನ್ನ ಹೇಗೆ ಪಡ್ಕೊಳ್ಳುವಂಥದ್ದು. ಇದರಲ್ಲಿ ಹೇಳ್ತಾ ಇದ್ರೆ ನೋಡಿ, ಜ್ಞಾನ ಪ್ರಕ್ರಿಯೆಯ ಎಲ್ಲಾ ವರ್ಣನೆಗಳಲ್ಲಿ ಅತಿ ಮುಖ್ಯವಾದದ್ದು ಮಯಿ ಚಾನನ್ಯ ಯೋಗೇನ ಭಕ್ತರವ್ಯ ವಿಚಾರಣಿ. ಜ್ಞಾನದ ಪ್ರಕ್ರಿಯೆಯು ಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮುಕ್ತಾಯವಾಗುತ್ತದೆ. ಜ್ಞಾನ ಎಲ್ಲಿ ಮುಕ್ತಾಯ ಆಗುತ್ತೆ? ಭಕ್ತಿನಲ್ಲಿ, ವಿಶುದ್ಧ ಭಕ್ತಿನಲ್ಲಿ ಮಾತ್ರ. ಕೆಲವರು ಅಂದ್ಕೊಳ್ತಾರೆ ಜ್ಞಾನ ಎಲ್ಲ ಪಡ್ಕೊಂಡಿದೆ, ಆದ್ರೆ ಭಕ್ತಿ ಯಾಕೆ ಮಾಡ್ಬೇಕು ಅಂದ್ರೆ ಇನ್ನೂ ಅಪರಿಪೂರ್ಣವಾಗಿದೆ. ನಾವು ಈಗ ಆಲ್ರೆಡಿ ಭಕ್ತಿ ಮಾಡ್ತಾ ಇದ್ದೀವಿ ಅಂದ್ರೆ ಏನರ್ಥ? ನಾವು ಜ್ಞಾನದ ಸಮಾಪ್ತಿಯ ಸ್ತರದಲ್ಲಿದ್ದೀವಿ, ಆದರೆ ಇದರ ಅರಿವು ಇಲ್ಲ ನಮಗೆ. ಅನ್ನಿಸ್ತಾ ಇರುತ್ತೆ ಕೆಲವು ಸಲ, ಇದು ಯಾಕೆ ಎಷ್ಟೊಂದು ಭಕ್ತಿ ಯಾಕೆ ಮಾಡ್ಬೇಕು? ಕೆಲವು ಸಲ ಅನ್ಸುತ್ತೆ ತುಂಬಾ ಜಾಸ್ತಿ ಕೃಷ್ಣ 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 ಅಂತ ಹೇಳಿ ಆಗೋಯ್ತು, ಸ್ವಲ್ಪ ನನಗೆ ತಲೆನೋವು ಬರ್ತಾ ಇದೆ. ಈಗ ಇಷ್ಟೊಂದು ಜಪ ಮಾಡ್ಬಿಟ್ಟಿದೀನಿ, ಇಷ್ಟೊಂದು ಯಾವಾಗ ಪ್ರವಚನ ಕೇಳಿದಾಗ ಇಷ್ಟೊಂದು ಬರೀ ಭಗವಂತನ ಬಗ್ಗೆನೇ ಹೇಳ್ತಾರೆ. ನಾನು ಸ್ವಲ್ಪ ಕಾಮಿಡಿ ಶೋನು ನೋಡ್ಬೇಕು ಅನ್ಸುತ್ತೆ, ನಾನು ಸ್ವಲ್ಪ ಸೀರಿಯಲ್ ನೋಡ್ಬೇಕು ಅನ್ಸುತ್ತೆ. ಇಷ್ಟೊಂದು ಜಾಸ್ತಿ ಕೃಷ್ಣ ಬೇಡ
ಅಂದದಲ್ಲ ಕೆಲವು ಬಾರಿ. ಪ್ರಾರಂಭಿಕ ಸ್ತರದಲ್ಲಿ ನಾವು ಯಾವಾಗ ಕೆಲವು ಬಾರಿ ಪ್ರಚಾರ ಮಾಡ್ತಾ ಇರ್ತೀವಲ್ಲ, ಯಾರಾದ್ರೂ ಹೊಸಬರಿಗೆ ಕರ್ಕೊಂಡು ನಾವು ಹೇಳ್ತೀವಿ ಜಪ ಮಾಡಿ ಅಂತ, ಅವ್ರು ಹೇಳ್ತಾರೆ 1 ರೌಂಡ್ ಮಾಡಿದ್ಮೇಲೆ ಅವ್ರಿಗೆ ಅನ್ನಿಸ್ಬಿಡುತ್ತೆ, ಇವತ್ತು ತುಂಬಾ ಜಾಸ್ತಿ ಜಪ ಮಾಡ್ಬಿಟ್ಟೆ, ಇವತ್ತು ಇಷ್ಟೊಂದು ಭಕ್ತಿ ಮಾಡ್ಬಿಟ್ಟಿದ್ದೀನಿ ನಾನು ಅಂತ. ಆದ್ರೆ ಹರಿದಾಸ್ ಠಾಕೂರ್ ಕೂತ್ಕೊಂಡು 192 ಜಪ ಮಾಡ್ತಾ ಇದಾರೆ, ಅನ್ನಿಸ್ತಾ ಇದೆ ನಾ ಇನ್ನೂ ಜಪ ಪ್ರಾರಂಭನೇ ಮಾಡಿಲ್ಲ ಅಂತ, ನಾವು ಇನ್ನು ಭಕ್ತಿ ಪ್ರಾರಂಭನೇ ಮಾಡಿಲ್ಲ ಅನ್ಸುತ್ತೆ. ಅಂತ ಹೇಳಿದ್ರೆ ಜ್ಞಾನದ ಸಮಾಪ್ತಿ ಎಲ್ಲಾಗುತ್ತೆ, ಭಕ್ತಿಯಲ್ಲಿ ಸಮಾಪ್ತಿ ಆಗತ್ತೆ. ಅದಕ್ಕೋಸ್ಕರ ಈ ಎಲ್ಲಾ 19 ಗುಣಗಳು ಬಂದ್ಬಿಡುತ್ತೆ. ಈ ಒಂದು ಗುಣ ಏನಾದ್ರೂ ನಾವು ತುಂಬಾ ಗಂಭೀರವಾಗಿ ದೃಢತೆಯಿಂದ ಈ ಭಕ್ತಿ ಏನಾದ್ರೂ ಮಾಡಿದ್ರೆ ಉಳಿದಿರೋ 19 ಗುಣಗಳು ತಂತಾನೆ ಬಂದ್ಬಿಡುತ್ತೆ. ಈ 19 ಗುಣಗಳನ್ನ ನಾವು ಎಷ್ಟೊಂದು ಪರಿಶ್ರಮ ಪಡ್ಕೊಂಡು ಬರದೇ ಇರ್ಬೋದು, ಆದ್ರೆ ಈ ಒಂದು ಗುಣದಿಂದ ಎಲ್ಲಾ ಗುಣಗಳು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಯಾರಾದ್ರೂ ಕೆಲವರಲ್ಲಿ ಬೇರೆ ಎಲ್ಲಾ ಗುಣಗಳಿದೆ ಆದ್ರೆ ಭಕ್ತಿ ಇಲ್ಲ, ಏನ್ ಹೇಳ್ತೀರಿ ಅವರನ್ನ? ಅಪೂರ್ಣತೆ. ಈಗ ಕೆಲವರು, ಒಂದು ಉದಾಹರಣೆ ಕೊಡ್ತೀನಿ. ಕೆಲವರು ನೋಡಿರ್ಬೋದು, ಭಕ್ತರು ಕೆಲವು ಬಾರಿ ತುಂಬಾ ಒಳ್ಳೆ ಗುಣಗಳು ಇರೋದಿಲ್ಲ, ಕೆಲವು ಬಾರಿ ಸ್ವಾರ್ಥ ಇರುತ್ತೆ ಭಕ್ತರಲ್ಲಿ. ನಾ ಹೇಳ್ತಾ ಇರೋದು, ಭಕ್ತಿ ಮಾಡ್ತಾ ಇದಾರೆ, ಜಪ ಮಾಡ್ತಾ ಇದಾರೆ, ಆದ್ರೆ ಸ್ವಾರ್ಥ ಇದೆ, ಕೋಪ ಮಾಡ್ಕೊಂಡ್ಬಿಡ್ತಾರೆ, ಕೆಲವು ಸಲ ಗರ್ವ ಮಾಡ್ಕೊಂಡ್ಬಿಡ್ತಾರೆ. ಅನುಭವ ಇದೆ ಇಲ್ಲ ಕೆಲವು ಸಲ. ಆಮೇಲೆ ಕೆಲವು ಸಲ ನಾವು ಆಚೆ ನೋಡ್ತೀವಿ, ಕೆಲವು ಸಲ ಎಷ್ಟು ನಮ್ರವಾಗಿ ವರ್ತನೆ ಮಾಡ್ತಾರೆ, ಒಳ್ಳೆ ನಡತೆ ಇದೆ, ಕೆಲವು ಸಲ ಒಳ್ಳೆ ಗುಣ ಇದೆ. ಈಗ ನಮ್ಗನ್ಸುತ್ತೆ ಈ ಭಕ್ತರಿಗಿಂತ ಇವರೇ ಬೆಟರ್ ಅನ್ನಿಸ್ತದೆ. ಇವ್ರು ಜಪ ಮಾಡ್ತಾ ಇದಾರೆ, ಆದ್ರೆ ಕೆಲವು ಸಲ ಕೆಟ್ಟ ಗುಣಗಳು ತೋರಿಸ್ತಿದ್ದಾರೆ, ಅವರು ಒಳ್ಳೆ ಗುಣಗಳಿಂದ ತೋರಿಸ್ತಾ ಇದಾರೆ. ಸೊ ಯಾವ್ದು ಬೆಟರ್? ಯಾವ್ದು ಬೆಟರ್? ಈಗ ಎಷ್ಟು ಜನ ಹೇಳ್ತೀರಿ ಒಳ್ಳೆ ಗುಣಗಳು ಬೆಟರ್? ಪೂರ್ತಿ ಕೈ ಎತ್ತಿ, ಗೊತ್ತಾಗುತ್ತೆ. 1 2 ಒಳ್ಳೆ ಗುಣಗಳು ಬೆಟರ್. ಆಯ್ತು. ಎಷ್ಟು ಜನ ಹೇಳ್ತಾರೆ ಭಕ್ತರು ಬೆಟರ್ ಅಂತ? ಆದ್ರೆ ದುರ್ಗುಣಗಳು ತೋರಿಸ್ತಾ ಇದಾರೆ. ಪ್ರಭುಜಿ ಉತ್ತರ ಕೊಡ್ತಾ ಇದಾರೆ ನೇರ. ಹೇಳ್ತಾ ಇದಾರೆ, ಪ್ರಭುಜಿ ಹೇಳ್ತಾ ಇದಾರೆ ಅವ್ರು ಈಗ ಸ್ನಾನ ಮಾಡ್ತಾ ಇದಾರೆ ಅಂತ. ಕೊಳೆ ಇದೆ, ಅದ್ರವ್ರು ಸ್ನಾನ ಮಾಡ್ತಾ ಇದಾರೆ. ಯಾರು ಬೆಟರು? ಸ್ನಾನ ಮಾಡ್ತಾರವ್ರು ಬೆಟರ? ಸ್ನಾನ ಮಾಡೋದಕ್ಕೆ ಇನ್ನೂ ಅದು ಯೋಚನೆನೂ ಮಾಡಿಲ್ಲ, ಸ್ನಾನ ಮಾಡದೆ ಹಾಗೆ ಕುತ್ಕೊಂಡಿದ್ದಾರೆ. ಮತ್ತೊಬ್ರು ಸ್ನಾನ ಮಾಡೋದಕ್ಕೆ ಈಗ ಹೋಗಿದ್ದಾರೆ, ಆಮೇಲೆ ಕೊಳೆ ಎಲ್ಲ ಇದೆ, ಆದ್ರೂ ನೀರು ಶವರು ಬರ್ತಾ ಇದೆ. ಯಾವ್ದು ಬೆಟರ್? ಅಟ್ಲೀಸ್ಟ್ ಅವರು ಭಕ್ತಿ ಮಾಡೋದನ್ನ ಪ್ರಾರಂಭ ಮಾಡಿದ್ದಾರೆ. ಆ ದುರ್ಗುಣಗಳಿಗೆ ಅವರಿಗೆ ದಪ್ಪೆ ಹಾಕ್ಬಿಟ್ಟು ಹೇಳ್ಬಿಟ್ರೆ ಇಷ್ಟೊಂದು ದುರ್ಗುಣಗಳಿದೆ, ಇದು ಸ್ನಾನ ಮಾಡ್ತಾರೋ ಹೇಳಿದಾಗೆ ಎಷ್ಟೊಂದು ಕೊಳೆ ಇದೆ, ಅರೆ ಸ್ವಲ್ಪ ತಿರಿ, ಕೊಳೆ ಎಲ್ಲ ಹೋಗ್ಬಿಡುತ್ತೆ, ಆಮೇಲೆ ಅವನು ಶುಭ್ರವಾಗಿ ಬರ್ತಾನೆ. ಅದೇ ರೀತಿ ನಾವು ಭಕ್ತಿ ಮಾಡ್ತಾ ಇರುವಾಗ ಭಕ್ತರಲ್ಲಿ ದುರ್ಗುಣಗಳನ್ನ ನಾವು ಹೆಚ್ಚು ಫೋಕಸ್ ಮಾಡಬಾರ್ದು, ಆದರೆ ಒಳ್ಳೆ ಗುಣಗಳನ್ನ ಏನ್ ಮಾಡ್ಬೇಕು? ಫ್ಯಾನ್ ಮಾಡಬೇಕು. ಫ್ಯಾನ್ ಮಾಡೋದಂದ್ರೆ ಏನು? ಬೆಳೆಸ್ಬೇಕು. ನೀವು ಎಷ್ಟು ಜನ ಕಲ್ಲಿದ್ದಲನ್ನ ಉಪಯೋಗಿಸಿ ಕುಕಿಂಗ್ ಮಾಡಿದಿರಿ? ಕೋಲ್ ಕಲ್ಲಿದ್ಲು ಅಂತ ಹೇಳ್ತಾರಲ್ಲ, ಅದನ್ನ ಉಪಯೋಗಿಸಿ ಎಷ್ಟು ಜನ ಕುಕಿಂಗ್ ಮಾಡಿದಿರಿ? ಓ, ಎಲ್ಲರೂ ಗ್ಯಾಸ್. ಈಗಲ್ಲ, ಹಿಂದೆ ಯಾವಾಗ್ಲಾರು ಮಾಡಿದಿರಲ್ಲ? ವೆರಿ ಗುಡ್. ಈಗ ಕಲ್ಲಿದ್ಲು ಉಪಯೋಗಿಸಿ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನೀವು? ಗಾಳಿ ಹಾಕ್ಬೇಕು. ಗಾಳಿ ಹಾಕಿದ್ರೆ ಏನಾಗುತ್ತೆ? ಬೆಂಕಿ ಯಾವ್ದು ಕಪ್ಪದಿದೆಯಲ್ಲ ಅದೆಲ್ಲ ಕಡಿಮೆ ಆಗಿ ಬೆಂಕಿ ಹೆಚ್ಚಾಗ್ತಾ ಇರುತ್ತೆ. ಅದೇ ರೀತಿ ನಮ್ಮೆಲ್ಲರ ಹೃದಯ ಹೇಗಿದೆ? ಈಗ ಕಲ್ಲಿದ್ಲಿದ್ದಾಗಿದೆ. ಹೇಗಿದೆ? ಯಾರಿಗೂ ಅನ್ನಿಸ್ತಾ ಇಲ್ಲ ಅನ್ಸುತ್ತೆ. ನಮ್ಮ ಹೃದಯ ಹೇಗಿದೆ? ಈಗ ಕಲ್ಲಿದ್ಲಾಗಿದ್ದೆ. ಕಲ್ಲು ತುಂಬಾ ಮಿಂಚ್ತಾ ಇದೆ, ಹೌದಲ್ಲ? ಆದ್ರೆ ಒಳಗಡೆ ಇದೆ ಭಕ್ತಿ, ಅದು ಜ್ವಾಲೆಯ ರೂಪದಲ್ಲಿದೆ, ಆದ್ರೆ ಸಂಪೂರ್ಣ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಯಾವ್ದ್ರಿಂದ ಮುಚ್ಕೊಂಡಿದೆ? ಕೆಟ್ಟ ಗುಣಗಳಿಂದ ಮುಚ್ಕೊಂಡಿದೆ. ಆದ್ರೆ ಯಾವಾಗ ನಾವು ಗುರುಗಳು ಏನ್ ಮಾಡ್ತಾರೆ? ಗಾಳಿ ಹಾಕ್ತಾರೆ.
ಆದ್ರಿಂದ ಏನಾಗತ್ತೆ? ಆ ಭಕ್ತಿ ಬೆಳೆಯುತ್ತೆ. ಅದಕ್ಕೋಸ್ಕರ ಭಕ್ತಿಯನ್ನ ನಾವು ಫೋಕಸ್ ಮಾಡ್ತಾ ಇರಬೇಕು. ಕೆಲವು ಬಾರಿ ನಮ್ಗೆ ಅನ್ನಿಸ್ಬಿಡುತ್ತೆ, ಎಷ್ಟೊಂದು ದುರ್ಗುಣಗಳಿದೆ ನನ್ನಲ್ಲಿ, ಎಲ್ಲಾ ರೀತಿಯ ಅನರ್ಥಗಳಿದೆ ನನ್ನ ಹೃದಯದಲ್ಲಿ, ಅದಕ್ಕೋಸ್ಕರ ಕೆಲವು ಸಲ ಭಕ್ತಿ ಮಾಡೋದೇ ಬಿಟ್ಬಿಡ್ತಾರೆ. ಆದ್ರೆ ಒಂದ್ ತಿಳ್ಕೊಳ್ಬೇಕು, ಭಕ್ತಿ ಒಂದು ಮಾಡ್ತಾ ಇದ್ರೆ ಏನಾಗುತ್ತೆ, ಕ್ರಮೇಣ ದುರ್ಗುಣಗಳು ಹೋಗ್ಬಿಡುತ್ತೆ. ದುರ್ಗುಣಗಳು ಇದೆ ಅಂತ ಹೇಳ್ಬಿಟ್ಟು ಭಕ್ತಿ ಮಾಡೋದು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ 19 ಗುಣಗಳು ತಂತಾನೆ ಬಂದ್ಬಿಡುತ್ತೆ. ನಾವು ಒಂದು ಗುಣಗಳನ್ನ ಫೋಕಸ್ ಮಾಡಿದ್ರೆ ಅದೇನದು, ಭಕ್ತಿ. ಅಕಸ್ಮಾತ್ ಯಾರೆಲ್ಲಾದ್ರೂ ಈ ಗುಣಗಳು ಇಲ್ಲ, 19 ಗುಣಗಳಿದೆ ಆದ್ರೆ ಭಕ್ತಿ ಇಲ್ಲ, ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರ ಹರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಸತಿ ಧಾವತೋ ಬಹಿ. ಈ ಶ್ಲೋಕದ ಅರ್ಥ ಯಾರಾದ್ರೂ ಹೇಳ್ಬೋದು? ಕೇಳಿದಿರಿ ಈ ಶ್ಲೋಕ? ಯಾರಾದ್ರೂ ಯಾವಾಗ್ಲಾದ್ರು ಯಾರಾದ್ರೂ ಕೇಳಿದಿರಿ? ಎಸ್, ಯಾರಾದ್ರೂ ಹೇಳ್ಬೋದು ಇದರ ಅರ್ಥ? ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತಿ. ಕೇಳಿದ್ರಿ? ಹೇಳಿ ಸ್ವಲ್ಪ ಜೋರಾಗಿ ಹೇಳಿ, ಕೇಳಿಸ್ತೇನೆ ಮಾತಾಜಿ. ಎಸ್, ಎಲ್ಲಿ ಭಗವಂತನ ಪ್ರತಿ ಭಕ್ತಿ ಇರುತ್ತೆ, ಅನನ್ಯ ಭಕ್ತಿ. ಸೊ ಅಲ್ಲಿ ಬೇರೆ ಎಲ್ಲಾ ಒಳ್ಳೆ ಗುಣಗಳು ಬಂದ್ಬಿಡ್ತವೆ. ಎಲ್ಲಿ ಭಗವಂತನ ಭಕ್ತಿ ಇರಲ್ಲ, ಮನೋರಥೇನ ಬೇರೆ ಭಗವಂತನ ಭಕ್ತಿ ಬಿಟ್ಟು ಬೇರೆ ಒಳ್ಳೆಗಳು ಇದ್ರೆ ಅದು ಮನೋರಥೇನ ಅಂದ್ರೆ ಅವರ ಮನಸ್ಸಿನ ಒಂದು ರಥದ ಮೇಲೆ ಇದ್ದಂಗೆ, ಅದು ಯಾವಾಗ ಬೇಕಾದ್ರೂ ಅದು ಚೇಂಜ್ ಆಗುತ್ತೆ. ಇದಕ್ಕೆ ಯಾರು ಉದಾಹರಣೆ ಕೊಡ್ಬೋದು? ಪ್ರಭುಜಿ ಹೇಳಿದ ಅರ್ಥ ಆಯ್ತು? ಯಾರಲ್ಲಿ ಒಳ್ಳೆ ಗುಣಗಳು ಇದೆ ಆದ್ರೆ ಭಕ್ತಿ ಇಲ್ಲ, ಅವರು ಆ ಗುಣಗಳು ಬರೀ ಕ್ಷಣಿಕ, ತಾತ್ಕಾಲಿಕ. ಅವರು ಮನೋದ ರಥದಲ್ಲಿ ಓಡ್ತಾ ಇದ್ದಾರೆ. ಮನಸ್ಸಿನ ರಥದಲ್ಲಿ ಓಡ್ತಾ ಇರೋದು ಹೇಗೆ? ಯಾವಾಗ ಬೇಕಾದ್ರೂ ಮನಸ್ಸು ಈ ಕಡೆ ಹೋಗು ಅಂತ ಹೇಳುತ್ತೆ, ಮತ್ತೊಂದ್ ಕಡೆ ಹೋಗು, ಯೂ ಟರ್ನ್ ತಗೊಂಡು ಹೋಗು ಅಂತ ಹೇಳುತ್ತೆ. ಕೆಲವು ಬಾರಿ ಮಂದಿರಕ್ಕೆ ಬರ್ತಾ ಇರ್ತಾರೆ, ಬರ್ತಾನೆ ಮತ್ತೊಬ್ಬ ಫ್ರೆಂಡ್ ಕರೀತಾರೆ, ಯೂ ಟರ್ನ್ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಈಗ ಮಂದಿರಕ್ಕೆ ಹೋಗ್ಬೇಕು ಅಂತ ಇದ್ವಿ, ಆದ್ರೆ ನೆಂಟರು ಕಾಲ್ ಮಾಡ್ತಾರೆ, ಅರೇ ಇವತ್ತು ಸಮಾರಂಭ ಇದೆ, ಬನ್ನಿ. ಅದೇನ್ ಮಂದಿರಕ್ಕೆ ಯಾವಾಗ್ಲೂ ಹೋಗ್ತಾ ಇರ್ತೀರಿ ವಾರ, ಬನ್ನಿ ಇಲ್ಲಿ ಹೋಗೋಣ, ಇವತ್ತು ಹೊಸ ಫಿಲಮ್ ರಿಲೀಸ್ ಆಗಿದೆ, ಅಲ್ಲಿಗೆ ಹೋಗ್ಬಿಡೋಣ ಬನ್ನಿ ಅಂತ ಕರೀತಾರೆ. ಏನ್ ಅನ್ಸುತ್ತೆ? ಹಾ ಹೌದು, ಪ್ರತಿ ವಾರ ಹೋಗ್ತಾನೆ ಇರ್ತೀನಿ, ಇವತ್ತೊಂದಿನ ಅಲ್ಲಿಗೆ ಹೋಗ್ಬಿಡ್ಬೋದಲ್ಲ, ಈ ರೀತಿ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತಾರೆ. ಯಾಕೆ? ಮನಸ್ಸಿನ ರಥದಲ್ಲಿ ನಾವು ಯಾವಾಗ ಓಡ್ತಾ ಇರ್ತೀವಿ ಆಗ ನಮಗೆ ಹಿಡಿತಾ ಇಲ್ಲ, ಕೊಟ್ಬಿಟ್ಟಿದೀವಿ ಮನಸ್ಸಿಗೆ, ಸಂಪೂರ್ಣ ಸಮರ್ಪಣೆ ಶರಣಾಗತಿ ಆಗಿದೆ. ಹೇಗೆ ಗುರುಗಳಿಗಾಗ್ಬೇಕು ಅದು ಎಲ್ಲಿಗಾಗಿದೆ? ಮನಸ್ಸಿಗಾಗಿದೆ. ನಾವೆಲ್ಲರೂ ಮನಸ್ಸಿನ, ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಏನ್ ಹೇಳ್ತಾರೆ? ಗೋದಾಸ್ ಅಂತ ಹೇಳ್ತಾರೆ. ಏನಂತಾರೆ? ಗೋದಾಸ್ ಅಂತ ಏನರ್ಥ? ಇಂದ್ರಿಯ ಮನಸ್ಸಿನ ದಾಸ. ಆದ್ರೆ ನಾವು ಯಾರು ದಾಸ ಆಗಿರ್ಬೇಕು? ಕೃಷ್ಣದಾಸ್ ಆಗಿರ್ಬೇಕು, ದೇವದಾಸ್ ಆಗಿರ್ಬೇಕು. ದೇವದಾಸ್ ಅಂತ ಹೇಳಿದ್ರೆ, ಕೃಷ್ಣದಾಸ್ ಅಂದ್ರೆ ಏನು? ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳ ಸ್ವಾಮಿ. ನಾವು ಎಲ್ಲಿ ತನಕ ಮನಸ್ಸು ಇಂದ್ರಿಯಗಳ ಸ್ವಾಮಿ ಆಗೋದಿಲ್ಲ, ಅಲ್ಲಿ ತನಕ ಭಗವಂತನ ದಾಸ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಯಾವ್ದಾದ್ರು ಉದಾಹರಣೆ ಇದೆಯಾ ಶಾಸ್ತ್ರದಿಂದ? ಭಗವಂತನ ಭಕ್ತಿ ಇಲ್ಲ, ಬೇರೆ ಗುಣಗಳಿದೆ, ಆದ್ರೆ ತಕ್ಷಣ ಬದಲಾವಣೆ ಆಗೋಗ್ಬಿಡುತ್ತೆ. ಉದಾಹರಣೆ ಹೇಳಿ, ಉದಾಹರಣೆ ಇದಕ್ಕೆ. ಅಜಾಮಿಳ, ವೆರಿ ಗುಡ್ ಎಕ್ಸಾಂಪಲ್. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರಭುಜಿಗೆ. ಅಜಾಮಿಳನಿಗೆ ಎಷ್ಟು ಒಳ್ಳೆ ಗುಣಗಳಿತ್ತು ಅಂತ ಹೇಳಿದ್ರೆ, ಶುಕದೇವ್ ಗೋಸ್ವಾಮಿ 4 ಶ್ಲೋಕಗಳಲ್ಲಿ ಹೇಳ್ತಾರೆ. ಶೀಲ ಸಂಪನ್ನ, ಸತ್ಯವಾಕ್, ಎಲ್ಲ ಧರ್ಮಿಷ್ಠ, ಎಲ್ಲಾ ರೀತಿಯ ಒಳ್ಳೆ ಗುಣಗಳಿತ್ತು. ಅವನ ಇಂದ್ರಿಯಗಳು ಅವಳ ಹಿಡಿತದಲ್ಲಿತ್ತು, ಎಲ್ಲ ಇದೆ. ಆದ್ರೆ ಒಂದೇ ಒಂದು ಇರ್ಲಿಲ್ಲ ಅವನಲ್ಲಿ. ಏನದು? ಆದ್ರೆ ಭಕ್ತ ಆಗಿರ್ಲಿಲ್ಲ. ಒಳ್ಳೆ ಗುಣಗಳಿತ್ತು, ಬ್ರಾಹ್ಮಣ ಕುಲದಲ್ಲಿ ಜನ್ಮ ಪಡೆದಿದ್ದ. ಆ ಅಜಾಮಿಳ ಒಂದು ಸಣ್ಣ ತಪ್ಪಾಯ್ತು. ಏನದು? ಒಂದೇ ಒಂದು ಸೀನ್ ನೋಡಿದ್ದು, ಆ ಒಂದು ಸೀನಿಂದ ಅವನ ಪೂರ್ತಿ ಜೀವನ ಚೇಂಜ್ ಆಗ್ಬಿಡ್ತು. ಎಲ್ಲಾ ಒಳ್ಳೆ ಗುಣಗಳು ಹೋಗ್ಬಿಡ್ತು. ಯಾಕೆ? ಭಕ್ತಿ ಇರ್ಲಿಲ್ಲ, ಭಕ್ತಿಯಲ್ಲಿ ದೃಢತೆ ಇರ್ಲಿಲ್ಲ. ಅದಕ್ಕೋಸ್ಕರ
ಭಕ್ತಿ ಇರುವಂಥದ್ದು ತುಂಬಾ ಮುಖ್ಯವಾಗಿದೆ. ಈಗ ಒಂದೇ ಗುಣಕ್ಕೆ ಇಷ್ಟೊಂದು ಚರ್ಚೆ ಮಾಡಿದೆ, ಇಲ್ಲ ಉಳಿದಿರೋ 19 ಗುಣಗಳಿಗೂ ಸ್ವಲ್ಪ ಜಸ್ಟಿಸ್ ಮಾಡ್ಬೇಕು, ಹೌದಲ್ಲ? ಈಗ ಮೊದಲನೇ ಗುಣ ಏನ್ ಹೇಳ್ತಾ ಇದ್ದಾರೆ? ಅಮಾನಿತ್ವಂ. ಅಮಾನಿತ್ವಂ ಅಂತ ಹೇಳಿದ್ರೆ ನಮ್ರತೆ. ಹೇಳ್ತಾನೆ ನಮ್ರತೆ ಅದು ವಿದ್ಯೆಯ ಲಕ್ಷಣ ಅಂತ. ಗರ್ವ ಅನ್ನುವಂಥದ್ದು ಅಜ್ಞಾನದ ಲಕ್ಷಣ. ಎಲ್ಲಿಯ ತನಕ ಹೊಟ್ಟೆ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಅಹಂಕಾರ ಇರುತ್ತೆ, ಬಗ್ಗೋದಕ್ಕಾಗೋದಿಲ್ಲ, ಹೌದಲ್ಲ? ಹೊಟ್ಟೆ ಜಾಸ್ತಿ ಇದ್ರೂ ಬಗ್ಗೋದಕ್ಕಾಗೋದಿಲ್ಲ. ಆಮೇಲೆ ಗರ್ವ ಇರೋನು ಬಗ್ಗೋದಕ್ಕಾಗೋದಿಲ್ಲ. ಯಾರು ಬಗ್ತಾನಲ್ಲ ಅವನಿಗೆ ಭಗವಂತನ ಹಾರ ಸಿಗುತ್ತೆ. ಯಾರು ಹಿಂಗೆ ನಿಂತಿರ್ತಾರೆ ಅವ್ರಿಗೆ ಹಾರ ಸಿಗೋದಿಲ್ಲ, ಭಗವಂತನ ಕೃಪೆ ಸಿಗೋದಿಲ್ಲ. ಯಾವಾಗ ನಾವು ಗರ್ವದಲ್ಲಿರ್ತೀವಿ ಆಗ ಭಗವಂತನ ಕೃಪೆ ಸಿಗೋದಿಲ್ಲ, ಹೌದಲ್ಲ? ಕೃಪೆ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬಗ್ಬೇಕು. ಆದ್ರೆ ಭಗವಂತ ಇದನ್ನ ತೋರಿಸಬೇಕು ಅಂತ ಹೇಳಿ ಸುಗ್ರೀವ ಮತ್ತು ವಾಲಿ ಯುದ್ಧ ನಡೀತಾ ಇತ್ತು, ಹೌದಲ್ಲ? ಆ ಯುದ್ಧದಲ್ಲಿ ಸುಗ್ರೀವನಿಗೆ ವಾಲಿ ಸಿಕ್ಕಾಪಟ್ಟೆ ಹೊಡೆದ, ಗೊತ್ತಿದೆ ಅಲ್ಲ? ಎಷ್ಟು ಹೊಡೆದ ಅಂದ್ರೆ ಅವನು ಈಗ ಪ್ರಾಣ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ಅವನು ಬಂದು ರಾಮನಿಗೆ ಹೇಳ್ತಾ ಇದ್ದ, ಇಷ್ಟೊಂದು ಆಶ್ವಾಸನೆ ಕೊಟ್ರಿ, ನನ್ನನ್ನು ನೀವು ರಕ್ಷಣೆ ಮಾಡ್ತೀರಿ, ವಾಲಿಗೆ ಕೊಂದು ಹಾಕ್ತೀರಿ ಅಂತ. ಇಷ್ಟು ನಮ್ಗೆ ಓಡಿಸ್ತೀರಿ ಅಂತ ಹೇಳಿದ್ರೆ ನಾವು ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇರ್ಲಿಲ್ಲ. ಮೊದ್ಲೇ ಯಾಕೆ ಹೇಳಿಲ್ಲ? ಆಲ್ರೆಡಿ ನಾನು ಪ್ರತಿದಿನ ಆ ವಾಲಿದು ಪ್ರಸಾದ ನನಗೆ ಸಿಗ್ತಾ ಇತ್ತು. ಅವನು ಸಂಧ್ಯಾ ವಂದನೆ ಮಾಡೋದಕ್ಕೆ ಹೋಗ್ತಾ ಇರುವಾಗ ಪ್ರತಿದಿನ ಹೊಡೆದು ಹೋಗ್ತಾ ಇದ್ದ. ಈಗ ಅವನ ಮುಂದೆ ನಾನು ನಿರಂಕುಶವಾಗಿದ್ದೆ, ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾನೆ, ಚಿಂದಿ ಮಾಡ್ಬಿಟ್ಟಿದ್ದಾನೆ ನನಗೆ. ಇದನ್ನ ಮೊದಲೇ ಯಾಕೆ ಹೇಳಿಲ್ಲ ಅಂತ ಭಗವಂತ ರಾಮಚಂದ್ರ ಹೇಳಿದ್ರು, ನನಗೆ ನೀವಿಬ್ರು ಅವಳಿ ಜವಳಿ ಇದ್ದಾಗೆ, ನನಗೆ ನಿಮ್ಮಿಬ್ಬರದ್ದು ಪರಿಚಯ ಆಗಿಲ್ಲ ಅಂತ, ನನಗೆ ಯಾರು ಅಂತ ಗೊತ್ತಾಗಿಲ್ಲ ಅಂತ. ರಾಮ ನಿಜವಾಗ್ಲೂ ರಾಮನ್ ಗೊತ್ತಾಗೋದಿಲ್ಲ, ಸೃಷ್ಟಿ ಮಾಡಿರೋರೆ ಅವರು. ನಿಜವಾಗ್ಲೂ ಅವಳಿ ಜವಳಿರಲ್ಲಿ ಗೊತ್ತಾಗೋದಿಲ್ಲ. ಅವಳಿ ಜವಳಿನಲ್ಲಿ ನಾವು ಕೆಲವು ಬಾರಿ ಅವಳಿ ಜವಳಿ ಯಾರು ಅಂತ ಹೇಳ್ಬಿಡ್ಬೋದು, ಭಗವಂತನಿಗೆ ಹೇಗೆ ಗೊತ್ತಾಗೋದಿಲ್ಲ. ಆದ್ರೆ ಭಗವಂತ ಅವನಿಗೆ ತಿಳಿಸ್ಕೊಡ್ಬೇಕಿತ್ತು. ಸುಗ್ರೀವ ಯಾವಾಗ ಲಕ್ಷ್ಮಣ ಬಂದಿದ್ದ, ಲಕ್ಷ್ಮಣನಿಗೆ ರಾಮನಿಗೆ ಆಸನ ಕೊಟ್ಟ, ಲಕ್ಷ್ಮಣನಿಗೆ ಆಸನ ಕೊಟ್ಟಿಲ್ಲ. ಆಮೇಲೆ ಹೋಗಿ ರಾಮನ್ ಪಕ್ಕ ಕುತ್ಕೊಂಡಿದ್ದ, ಲಕ್ಷ್ಮಣನಿಗೆ ಇದು ಗೌರವ ಕೊಟ್ಟಿಲ್ಲ. ಲಕ್ಷ್ಮಣ ಯಾರು? ಭಗವಂತನ ಪಾರ್ಷದರು. ಆಮೇಲೆ ಲಕ್ಷ್ಮಣ ಗುರು ತತ್ವ. ಆಮೇಲೆ ಭಗವಂತನಿಗೆ ತುಂಬಾ ನಿಕಟವಾಗಿರೋರು. ಆಮೇಲೆ ತಕ್ಷಣ ಏನ್ ಮಾಡ್ದ ಹನುಮಾನ್? ತಕ್ಷಣ ಒಂದು ಮರದ ಕೊಂಬೆಯನ್ನ ಕತ್ತರಿಸಿ ಇಟ್ಟ ಲಕ್ಷ್ಮಣನಿಗೆ ಕುರಿಸೋದಕ್ಕೆ. ಭಗವಂತ ಹನುಮಂತನಿಂದ ತುಂಬಾ ಪ್ರಸನ್ನನಾಗಿದ್ದ. ಆದ್ರೆ ಭಗವಂತನಿಗೆ ಅನ್ನಿಸ್ತು ಸುಗ್ರೀವನಿಗೆ ಸರಿಯಾದ ಸಮಯದಲ್ಲಿ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಅದಾದ್ಮೇಲೆ ರಾಮ ಹೇಳ್ದ, ನೀನು ನೆಕ್ಸ್ಟ್ ಟೈಮ್ ಮತ್ತೆ ಯುದ್ಧಕ್ಕೆ ಹೋಗು, ಆಗ ನನಗೆ ಏನ್ ಮಾಡ್ತೀನಿ, ನಿನಗೆ ಒಂದು ಹಾರ ಹಾಕೋ, ಆಗ ಗೊತ್ತಾಗುತ್ತೆ ನೀನ್ ಯಾರು ಅವನು ಯಾರು ಅಂತ ಹೇಳಿ. ಆಮೇಲೆ ಹಾರ ಯಾರ ಕೈಲಿ ಹಾಕಿಸ್ದ? ಲಕ್ಷ್ಮಣನ ಕೈಲಿ ಹಾಕಿಸಿದ್ರು ರಾಮಚಂದ್ರ. ಆಮೇಲೆ ಆಗ ಹಾಕಿಸ್ಕೊಳ್ಳುವಾಗ ಸುಗ್ರೀವ ಏನ್ ಮಾಡ್ಬೇಕಿತ್ತು? ಬಗ್ಬೇಕಾಗಿತ್ತು. ಇಲ್ಲೇ ತನಕ ಬಗ್ಗಿರ್ಲಿಲ್ಲ. ಅದು ಬಗ್ಗಿಸ್ಮೇಲೆ ಆಮೇಲೆ ಹಾರ ಸಿಕ್ತು. ಆಮೇಲೆ ಏನಾಯ್ತು? ಆಮೇಲೆ ಭಗವಂತ ವಾಲಿನ ಕೊಂದು ಹಾಕಿದ್ದು. ಅಂದ್ರೆ ನಾವೇನ್ ತಿಳ್ಕೊಳ್ಬೋದು, ನಮ್ರತೆ ಅನ್ನುವಂಥದ್ದು ಜ್ಞಾನದ ಒಂದು ಲಕ್ಷಣ. ಭಕ್ತಿನಲ್ಲಿ ನಾವು ಬೆಳೀತಾ ಇದೀವಿ ಅಂತ ಹೇಳಿದ್ರೆ ನಮ್ರತೆ ಗುಣವೂ ಬೆಳಿಬೇಕು. ನಮ್ರತೆ ಎಲ್ಲಿ ತನಕ ಬೆಳೆಯೋದಿಲ್ಲ. ಯಾವಾಗ ನಮ್ರತೆ ಯಾವೆಲ್ಲ ರೂಪದಲ್ಲಿ ಬರುತ್ತೆ ಹೆಂಗ್ ಗೊತ್ತಾಗುತ್ತೆ? ನಮ್ರತೆ ನಮ್ಮ ನಡತೆಯಲ್ಲಿ, ನಮ್ಮ ಮಾತುಕತೆಯಲ್ಲಿ, ನಮ್ಮ ವಿಚಾರದಲ್ಲಿ. ಮಾತುಕತೆ ಕೆಲವು ಬಾರಿ ಎಷ್ಟು ಅಹಂಕಾರ ಗರ್ವದಿಂದ ಇರುತ್ತೆ, ಕೆಲವು ಬಾರಿ ನಡತೆನೂ ಅಷ್ಟೇ ಬೇರೆಯವ್ರ ಮೇಲೆ ಶೋಷಣೆಯ ಭಾವ ಇರುತ್ತೆ. ಯಾವಾಗ ಇಲ್ಲಿ ತನಕ ನಮ್ಮ ನಡತೆ ಮತ್ತೆ ಮಾತುಕತೆ, ನಮ್ಮ ವಿಚಾರಗಳು, ಕೆಲವು ಬಾರಿ ವಿಚಾರ ಒಳಗಡೆ ಇರ್ಬೋದು, ಆದ್ರೆ ಅಟ್ಲೀಸ್ಟ್ ಮಾತುಕತೆ ನಡತೆ ನಾವೇನಾದ್ರು ಸರಿ ಮಾಡ್ಬಿಟ್ರೆ ಎಷ್ಟೋ ಒಳ್ಳೇದು. ಅದಕ್ಕೋಸ್ಕರ ನಮ್ರತೆಯ ಲಕ್ಷಣಗಳನ್ನು ನಾವು ಕಲಿಬೇಕು. ಎರಡನೇದು ಅದಂಬಿತ್ವಂ. ಜಂಬ ಮತ್ತು ಎರಡು
ನಾನು ಕೆಲವು ಮುಖ್ಯವಾದನ್ನ ಮಾತ್ರ ಫೋಕಸ್ ಮಾಡ್ತೀನಿ, ಎಲ್ಲವನ್ನು ಫೋಕಸ್ ಮಾಡೋದಕ್ಕೆ ಸಮಯ ಇಲ್ಲ. ಇದಾದ್ಮೇಲೆ ಪ್ರಭುಪಾದರು ತುಂಬಾ ಅದ್ಭುತವಾದಂತಹ ಒಂದು ಡೆಫಿನೇಷನ್ ಬರೀತಾ ಇದ್ದಾರೆ ನಮ್ರತೆಗೆ. ಹೇಳ್ತಾರೆ, ನಮ್ರತೆ ಎಂದರೆ ಇತರರಿಂದ ಗೌರವ ಪಡೆಯುವ ತೃಪ್ತಿಗಾಗಿ ಮನುಷ್ಯನು ಕಾತರನಾಗಿರದಿರುವುದು. ಅಂದ್ರೆ ಕಾತರನಾಗಿರಬಾರ್ದು. ಏನಕ್ಕೆ? ನನಗೆ ಸನ್ಮಾನ ಸಿಗುತ್ತೆ, ಗೌರವ ಸಿಗುತ್ತೆ, ಬೇರೆಯವರಿಂದ ರೆಸ್ಪೆಕ್ಟ್ ಸಿಗುತ್ತೆ. ಈ ಕಾತರತೆ ಇರುತ್ತಲ್ಲ, ಅದು ನಮ್ಮ ನಮ್ರತೆಯನ್ನ ನಾಶ ಮಾಡುತ್ತೆ. ಅದು ಅಪೇಕ್ಷೆ ಇರಬಾರದು. ವೆರಿ ಗುಡ್. ಆಮೇಲೆ ಎರಡನೇದು ಹೇಳ್ತಾ ಇದ್ರೆ ಅಹಿಂಸಾ. ಅಹಿಂಸಾ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹಿಂಸೆ ಕೊಡಬಾರ್ದು. ಯಾರಿಗೆ ಹಿಂಸೆ ಕೊಡಬಾರ್ದು? ಜೀವಿಗಳಿಗೆ ಕೊಡಬಾರ್ದು. ಈಗ ಕೆಲವ್ರಿಗೆ ಅನಿಸ್ತಾ ಇರುತ್ತೆ ಪ್ರಾಣಿಗಳಿಗೆ ಮಾತ್ರ ಹಿಂಸೆ ಮಾಡಬಾರ್ದು, ಮನುಷ್ಯರಿಗೆ ಬೇಕಾದ್ರೆ ಮಾಡ್ಬೋದು. ಹೌದಲ್ಲ? ಪ್ರಾಣಿಗಳಿಗೆ ತುಂಬಾ ಹಿಂಸೆ ಮಾಡಬಾರ್ದು, ಹೌದಲ್ಲ? ಶಾಸ್ತ್ರ ಹೇಳ್ತಾ ಇದೆ ಮಾಂಸಾಹಾರ ತಿನ್ನಬಾರ್ದು. ಆಯ್ತು ಮಾಡೋದಿಲ್ಲ, ನಾವು ಅಹಿಂಸೆಯನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದೀವಿ. ಆದ್ರೆ ಮನುಷ್ಯರಿಗೆ ತುಂಬಾ ಹಿಂಸೆ ಕೊಟ್ಬಿಡ್ತೀವಿ ನಮ್ಮ ನಡತೆಯಿಂದ, ನಮ್ಮ ಮಾತಾಡೋದ್ರಿಂದ, ನಾವು ಕೆಲವು ಮಾಡ್ತಾ ಇರುವಂತಹ ಕ್ರಿಯೆಗಳಿಂದ. ಆದ್ರೆ ಅಹಿಂಸೆ ಅಂತ ಹೇಳಿದ್ರೆ ಬರೀ ಕೊಲ್ಲದೆ ಇರೋದು ಅಷ್ಟೇ ಅಲ್ಲ, ಬೇರೆಯವ್ರಿಗೆ ತೊಂದರೆ ಕೊಡದೇ ಇರೋದು ಅದನ್ನು ಅದಷ್ಟೇನೂ ಅಲ್ಲ. ಪ್ರಭುಪಾದರು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಯಾರಾದ್ರೂ ಹೇಳ್ಬೋದು ಅಹಿಂಸೆಗೆ ಇನ್ನೂ ಉತ್ತಮವಾಗಿರುವಂತಹ ಡೆಫಿನೇಷನ್, ವ್ಯಾಖ್ಯಾನ. ಪ್ರಭುಪಾದರು ಹೇಳ್ತಾರೆ ಹಿಂಸೆ ಏನು ಅಂತ ಹೇಳಿದ್ರೆ ನಾವು ಯಾವಾಗ ಪ್ರಚಾರ ಮಾಡೋದಿಲ್ಲ ಅದು ಹಿಂಸೆ ಅಂತ ಹೇಳ್ತಾರೆ. ಭಗವತ್ ಕೃಪೆಯನ್ನ ಭಗವತ್ ಪ್ರಚಾರದಲ್ಲಿ ಸಹಾಯ ಮಾಡದೇ ಇರೋದು ಅದು ಏನು? ಹಿಂಸೆ ಅಂತ. ಇದು ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ. ಅಂದ್ರೆ ನಾವು ಬೇರೆಯವ್ರಿಗೆ ಭಕ್ತಿಯನ್ನ ಕೊಡದೇ ಇರೋದು, ಬೇರೆಯವ್ರಿಗೆ ಭಕ್ತಿಯ ಪ್ರಚಾರ ಮಾಡದೇ ಇರೋದೇನೋ ಅದು ಹಿಂಸೆ. ಅದೇಗೆ ಹಿಂಸೆ ಆಗುತ್ತೆ? ಯಾರಾದ್ರೂ ಹೇಳ್ಬೋದು? ಅದೇಗೆ ಹಿಂಸೆ ಆಗುತ್ತೆ? ನಾನು ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇಲ್ಲ, ಆದ್ರೆ ನಾನು ಪ್ರಚಾರನೂ ಮಾಡ್ತಾ ಇಲ್ಲ, ಅದು ಹೇಗೆ ಹಿಂಸೆ ಆಗುತ್ತೆ? ಆಯ್ತು, ಭಗವಂತನ ಸೇವೆಗೋಸ್ಕರ ಮಾಡ್ತಾ ಇಲ್ಲ. ಆಯ್ತು, ಹಾ, ಸ್ವಲ್ಪ ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಾ ಇಲ್ಲ ಅಂತೆ, ಸ್ವಲ್ಪ ಜ್ವರ ಹೇಳಿ. ಭೌತಿಕ ಜಗತ್ತಿನ ನಾವೆಲ್ಲ ಜೀವಿಗಳು ನರಳಾಡುವುದು ಶಾಶ್ವತವಾಗಿ ತಪ್ಪಿಸ್ಬೇಕಂದ್ರೆ ಭಗವಂತನ ಭಕ್ತಿ ಪ್ರಚಾರ ಮಾಡಿ. ಓಕೆ, ಅದು ಮಾಡ್ಲಿಲ್ಲ ಅಂದ್ರೆ ಹಿಂಸೆ. ಹಾ, ನೋಡಿ, ಜಗತ್ತಿನಲ್ಲಿ ಎಲ್ಲರೂ ನರಳ್ತಾ ಇದ್ದಾರೆ. ಯಾರಾದ್ರೂ ನರಳ್ತಾ ಇರೋದನ್ನ ನೋಡಿ ನಾವು ಸುಮ್ಮನೆ ಇದ್ರೆ ಏನರ್ಥ? ಯಾವ್ದಾದ್ರು ಜೀವಿ ನರಳ್ತಾ ಇದೆ, ಅದನ್ನ ನಾವು ನೋಡಿ ಸುಮ್ಮನೆ ಇದ್ರೆ ಏನರ್ಥ? ನಮ್ಮ ಹೃದಯ ಕಠೋರ ಅಂತ, ನಮ್ಮ ಹೃದಯ ಕಲ್ಲಿದ್ದ ಹಾಗಿದೆ. ಅದಕ್ಕೆ ನಮ್ಮ ಹೃದಯ ಇನ್ನೂ ಮೆಲ್ಟ್ ಆಗ್ತಾ ಇಲ್ಲ. ಬೇರೆಯವರನ್ನ ನೋವನ್ನ ನೋಡಿ ನಾವು ಪ್ರತಿಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಜಗತ್ತಿನಲ್ಲಿ ನಾವು ಭಕ್ತಿ ಮಾಡ್ತಾ ಇದೀವಿ, ನಮಗೆ ಭಕ್ತಿಯ ಲಾಭ ಸಿಗ್ತಾ ಇದೆ, ಆದ್ರೆ ನಾವು ಬೇರೆಯವರಿಗೆ ಈ ಲಾಭವನ್ನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ನರಳ್ತಾ ಇರೋದನ್ನ ನೋಡ್ತಾ ಇದೀವಿ, ಆದ್ರೆ ಏನು ಅವ್ರಿಗೆ ಅದಕ್ಕೆ ನಾವೇನು ಮಾಡ್ತಾ ಇಲ್ಲ ಅಂದ್ರೆ ಏನರ್ಥ? ಇದು ಕಠೋರ ಹೃದಯ. ಅದಕ್ಕೋಸ್ಕರ ಇದು ಹಿಂಸೆ ಅಂತ ಹೇಳ್ತಾರೆ. ನೋಡಿ, ಭಕ್ತಿ ಮಾಡ್ತಾ ಮಾಡ್ತಾ ಎಷ್ಟು ಉನ್ನತ ಸ್ತರಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಭಕ್ತರಲ್ಲಿ ಎಷ್ಟೊಂದು ಕರುಣೆ ಬರುತ್ತೆ. ಯಾಕೆ ಕರುಣೆ ಬರುತ್ತೆ ಅಂತ ಹೇಳಿದ್ರೆ ಬೇರೆಯವರು ಅವ್ರಿಗೇನಾದ್ರೂ ನೋವು ಕೊಟ್ರು ಅವರು ಮತ್ತೊಬ್ಬರಿಗೆ ನೋವು ಕೊಡೋದಕ್ಕೆ ತಯಾರಿರೋದಿಲ್ಲ. ನೋಡಿ, ಭಕ್ತಿ ಎಷ್ಟೊಂದು ಲಕ್ಷಣಗಳನ್ನ ತಗೊಂಡ್ಬಂದ್ಬಿಡುತ್ತೆ. ಹಿಂಸೆ ಅಂತ ಹೇಳಿದ್ರೆ ಅಹಿಂಸೆ ಮಾಡ್ಬೇಕು. ಭಕ್ತರು ಅಹಿಂಸೆ ಪಾಲನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರಚಾರ ಮಾಡ್ಬೇಕು. ಪ್ರಚಾರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರಭುಪಾದರ ಪುಸ್ತಕ ವಿತರಣೆ ಮಾಡ್ಬೇಕು. ಎಷ್ಟೋ ಜನ ಬೆಳಿಗ್ಗೆ ಹರಿನಾಮ ಸಂಕೀರ್ತನೆ ಪ್ರಭುಪಾದರ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ. ವಿತರಣೆ ಮಾಡಿ ಎಲ್ಲರಿಗೂ ಏನ್ ಮಾಡ್ತಾ ಇದೀವಿ? ನಾವು ಕರೀತಾ ಇದೀವಿ. ಹರಿನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿ ಮಾಡೋದ್ರಿಂದ ಏನಾಗ್ತಾ ಇದೆ? ಹರಿನಾಮವನ್ನು ನಾವು ಎಲ್ಲರಿಗೂ ಕೊಡ್ತಾ ಇದೀವಿ.
ಬರೀ ನಾವು ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರಿ, ನಾವು ಏನ್ ಮಾಡ್ತಾ ಇದ್ವಿ, ಹರಿನಾಮ ಬೇರೆಯವ್ರಿಗೂ ಕೊಡ್ತಾ ಇದೀವಿ. ಆದಷ್ಟೇ ಅಲ್ಲ, ನಾವು ಯಾರಿಗಾದ್ರೂ ಭಕ್ತಿನಲ್ಲಿ ಕರ್ಕೊಂಡ್ ಬಂದ್ರೆ, ಅವ್ರಿಗೆ ಭಕ್ತಿನಲ್ಲಿ ಪ್ರೇರಣೆ ಕೊಟ್ರೆ, ಅವ್ರಿಗೆ ಭಕ್ತಿನಲ್ಲಿ ಮಾರ್ಗದರ್ಶನ ಕೊಟ್ರೆ, ಇದು ಅಹಿಂಸೆಯ ಪರಮೋನ್ನತ ಸ್ತರ. ಅದಕ್ಕೋಸ್ಕರ ನಾವು ಈಗ ಡಿಸೆಂಬರ್ ಮ್ಯಾರಥಾನ್ ಬರ್ತಾ ಇದೆ. ಏನ್ ಮಾಡ್ಬೇಕು ಡಿಸೆಂಬರ್ ಅಲ್ಲಿ? ಭಗವದ್ಗೀತಾ ಓದ್ಬೇಕು. ಓದ್ಲೇಬೇಕು. ಅದ್ರ ಜೊತೆ ಪ್ರಭುಪಾದ ಪುಸ್ತಕವನ್ನ ಬೇರೆಯವ್ರಿಗೂ ಕೊಡಬೇಕು, ಬೇರೆಯವರನ್ನ ಭಕ್ತಿಯಲ್ಲಿ ಜೋಡಿಸ್ಬೇಕು. ಅದರಿಂದ ಬರೀ ಕೆಲವು ಬಾರಿ ಜೋಡಿಸ್ತೀವಿ, ಆದ್ರೆ ಭಕ್ತರನ್ನ ನಾವು ಬೆಳೆಸೋದಿಲ್ಲ. ಕರಿತೀವಿ, ಬಂದಿದ್ದೀರಾ, ಆಯ್ತು ಬರ್ತಾ ಇಲ್ವಾ, ಆಯ್ತು ಪರವಾಗಿಲ್ಲ, ಅಲ್ಲೇ ಇರಿ. ಏನ್ ಮಾಡ್ಬೇಕು ನಾವು? ಕರಿಬೇಕು. ಅವ್ರು ಬರೋದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಮಗೆ ಭಕ್ತಿಯಲ್ಲಿ ಕರ್ಕೊಂಬರೋದಕ್ಕೆ ಎಷ್ಟು ಭಕ್ತರ ಪರಿಶ್ರಮ ಇದೆ, ಸ್ವಲ್ಪ ಆಲೋಚನೆ ಮಾಡ್ಬೋದು. ಎಷ್ಟೊಂದು ಭಕ್ತರು ನಮ್ಮನ್ನ ಮಾರ್ಗದರ್ಶನ ಒಂದೊಂದು ಹೆಜ್ಜೆನಲ್ಲೂ ಸಹಾಯ ಮಾಡಿದ್ದಾರೆ. ನಾವು ಭಕ್ತಿನಲ್ಲಿ ಸ್ವಲ್ಪ ಆದ್ರೂ ಬೇರೆಯವ್ರಿಗೆ ಸಹಾಯ ಮಾಡ್ಬೋದು, ಹೌದಲ್ಲ? ಅವರ ಭಕ್ತಿಯಲ್ಲಿ ಮುಂದೆ, ಅದಕ್ಕೆ ಆ ಭಕ್ತಿಯಲ್ಲಿ ಆ ರೀತಿ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ರೆ ಏನಾಗುತ್ತೆ? ಗುರುಗಳ ಸಹಾಯ ನಮಗೂ ಸಿಗುತ್ತೆ, ಭಗವಂತನ ಕೃಪೆ ಇನ್ನೂ ಸಿಗುತ್ತೆ. ಯಾಕೆಂದ್ರೆ ಭಗವಂತನಿಗೆ ಅನ್ನಿಸ್ತಾ ಇದೆ ಇವನು ನನ್ನ ಕಾರ್ಯ ಮಾಡ್ತಾ ಇದ್ದಾನೆ ಅಂತ. ಭಗವಂತನ ಕಾರ್ಯ ಏನಿದೆ? ಭಗವಂತನ ಕಾರ್ಯ ಏನು? ಭಗವಂತ ಈ ಜಗತ್ತಿಗೆ ಯಾಕೆ ಬರ್ತಾರೆ? ಉದ್ಧಾರ ಮಾಡೋದಕ್ಕೆ ಬರ್ತಾರೆ. ವೆರಿ ಗುಡ್. ಧರ್ಮ ಸಂಸ್ಥಾಪನಾರ್ಥಾಯ. ಭಗವಂತ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತಾರೆ, ಎಲ್ಲ ಜೀವಿಗಳು ಉದ್ಧಾರ ಮಾಡೋದಕ್ಕೆ ಬರ್ತಾರೆ, ಸಂಸಾರ ಚಕ್ರದಿಂದ ಎಲ್ಲರಿಗೂ ಭಗವಂತ ಧಾಮಕ್ಕೆ ಕರ್ಕೊಳ್ಳೋದಕ್ಕೆ ಬರ್ತಾರೆ. ಈ ಕಾರ್ಯದಲ್ಲಿ ಯಾರಾದ್ರೂ ಅವರ ಭಕ್ತರು ಸಹಾಯ ಮಾಡಿದ್ರೆ ಏನಾಗುತ್ತೆ? ಅವ್ರಿಗೆ ಭಗವಂತನಿಗೆ ತುಂಬಾ ಸಂತೋಷ ಆಗ್ಬಿಡುತ್ತೆ. ಶ್ರೀ ಚೈತನ್ಯ ಮಹಾಪ್ರಭು ಬಂದಿರೋದು ಯಾಕೆ? ಸಂಕೀರ್ತನ ಯಜ್ಞ ಪ್ರಚಾರ ಮಾಡಿ ಎಲ್ಲ ಜೀವಿಗಳಿಗೆ ಈ ಹರಿನಾಮವನ್ನ ಕೊಡೋದಕ್ಕೆ. ಈ ಹರಿನಾಮ ಸಂಕೀರ್ತನೆಯಲ್ಲಿ ನಾವೇನಾದ್ರೂ ಕೈ ಜೋಡಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಹರಿನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡೋದ್ರಲ್ಲಿ, ಈ ಆಂದೋಲನ ಬೆಳೆಸೋದ್ರಲ್ಲಿ ನಾವೇನಾದ್ರೂ ಸಹಾಯ ಮಾಡಿದ್ರೆ ಏನಾಗುತ್ತೆ? ಶ್ರೀ ಚೈತನ್ಯ ಮಹಾಪ್ರಭುಗಳು ಕೃಪೆ ಸಿಗುತ್ತೆ. ನಮಗನ್ನೋ ಚೈತನ್ಯ ಮಹಾಪ್ರಭುಗಳ ಕೃಪೆ ಯಾಕೆ ಬೇಕು? ನಂಗೆ ಕೃಷ್ಣನ ಕೃಪೆ ಸಾಕು, ಚೈತನ್ಯ ಮಹಾಪ್ರಭು ಕೃಪೆ ಬೇಡ. ಶ್ರೀ ಚೈತನ್ಯ ಮಹಾಪ್ರಭು ಈ ಕಲಿಯುಗದ ಅವತಾರ. ಕೃಷ್ಣ ಯಾವ ಯುಗದ ಅವತಾರ? ದ್ವಾಪರ ಯುಗದ ಅವತಾರ. ನಾವೇನಾದ್ರೂ ಒಂದು ರಾಜ್ಯದಲ್ಲಿದ್ದು ಆ ರಾಜನಿಗೆ ನಾವೇನಾದ್ರು ನಾವೇನಾದ್ರು ಮಾಡಿಲ್ಲ, ಪಕ್ಕದ ರಾಜ್ಯದ ರಾಜನಿಗೆ ನಾವೇನಾದ್ರೂ ಘೋಷಣೆ ಏನಾದ್ರು ಮಾಡಿದ್ರೆ ಏನ್ ಅನ್ಸುತ್ತೆ? ಆ ರಾಜ ಏನ್ ಮಾಡ್ತಾನೆ? ನಾವೇನೋ ಪಕ್ಕದಲ್ಲಿರೋ ರಾಜ್ಯದ ರಾಜನಿಗೆ ನಾವು ಇಷ್ಟೊಂದು ಯಶೋಗಾನ ಗುಣಗಾನ ಮಾಡ್ತಾ ಇದೀವಿ. ಆದ್ರೆ ಈ ಕಲಿಯುಗದ ರಾಜ ಯಾರು? ಶ್ರೀ ಚೈತನ್ಯ ಮಹಾಪ್ರಭು. ಅದಕ್ಕೋಸ್ಕರ ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗಿ ಆಮೇಲೆ ಅವರ ಆಜ್ಞೆಗಳನ್ನ ಪಾಲನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ? ಭಕ್ತಿನಲ್ಲಿ ಭಗವಂತ ವಿಶೇಷ ಕೃಪೆ ಸಿಗತ್ತೆ. ನಾನು ಇನ್ನೂ ಬರೀ 3 ಗುಣಗಳು ಹೇಳಿದ್ದು, ಹೆಚ್ಚು ಹೇಳೋದಿಲ್ಲ. ಕೊನೆಯಲ್ಲಿ 1 ಗುಣ ಹೇಳ್ತೀನಿ, ಸರಿನಾ? ಸರಿ, ನಮ್ಮೆಲ್ಲರ ಒಪ್ಪಿಗೆ ಇದ್ರೆ. ಶಾಂತಿ ಹೇಳ್ತಾ ಇದೆ. ಶಾಂತಿ ಅಂತ ಹೇಳಿದ್ರೆ ತಾಳ್ಮೆ. ಏನು? ಶಾಂತಿ, ತಾಳ್ಮೆ. ತಾಳ್ಮೆಗೆ ಯಾವ್ದಾದ್ರು ಉದಾಹರಣೆ ಹೇಳ್ಬೋದು? ವೆರಿ ಗುಡ್. ಶಬರಿ ಏನ್ ಮಾಡ್ತಾ ಇದ್ಲು? ತಾಳ್ಮೆ ಇತ್ತು. ನಾವು ಭಕ್ತಿನಲ್ಲಿ ಒಂದು ಗುಣ ಕಲಿಬೇಕು ಅಂದ್ರೆ ತಾಳ್ಮೆ. ಕೆಲವ್ರಿಗೆ ಅನ್ಸುತ್ತೆ ಇವತ್ತು ನಾನು ಮಂದಿರಕ್ಕೆ ಬಂದಿದ್ದೀನಿ, 16 ಮಾಲೆ ಜಪ ಆಯ್ತು, ನಂಗೆ ರಾತ್ರಿ ಭಗವಂತನ ದರ್ಶನ ಆಗ್ಬೇಕು. ಯಾಕೆ ಇನ್ನು ಭಗವಂತನ ದರ್ಶನ ಆಗ್ತಾ ಇಲ್ಲ ನನಗೆ? ಯಾಕೆ ನನ್ನ ಅನರ್ಥಗಳು ಇನ್ನೂ ಹೋಗ್ತಾ ಇಲ್ಲ ಹೃದಯದಿಂದ? ನಾನು ಯಾಕೆ ಇನ್ನೂ ಶುದ್ಧ ಭಕ್ತನಾಗಿಲ್ಲ? ಅದಕ್ಕೆ ಇನ್ನೂ ಸಿಕ್ಕಿಲ್ಲ. ನೋಡಿ, ನಾವು ಕಲಿಯುವುದು ಶಬರಿ ಯಾವಾಗ ಮಾತಂಗ ಋಷಿ ಆಶ್ರಮಕ್ಕೆ ಯಾವಾಗ ಬಂದಿದ್ದು? ಅವಳು ಸಣ್ಣವಳಿಲ್ಲ, ಇರೋವಾಗ ಬಂದಿದ್ದು. ಭಗವಂತ ದರ್ಶನ ಕೊಟ್ಟಿದ್ದೆ ಯಾವಾಗ? ಹಣ್ಣು ಮುದುಕಿ ಆಗ್ಬಿಟ್ಟಿದ್ಲು.
ಹಣ್ಣನ್ನ ಹುಡುಕ್ತಾ 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 ಹಣ್ಣನ್ನು ಮುದುಕಿ ಆಗಿದ್ಲು. ಆಗ ಭಗವಂತನ ದರ್ಶನ ಆಯ್ತು. ಯಾಕೆ ಭಗವಂತನ ದರ್ಶನ ಆಯ್ತು ಅಂದ್ರೆ ಅವಳು ಸಹನೆ, ತಾಳ್ಮೆ, ಆ ಗುಣಗಳನ್ನ ತುಂಬಾ ಭಾರಿ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಅವಳು ಭಗವಂತನಿಗೆ ಪ್ರತೀಕ್ಷೆ ಮಾಡ್ತಾ ಇದ್ಳು. ಅವಳ ಸಾಧನೆಯಲ್ಲಿ ಒಂದು ದಿನನೂ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಾತಂಗ ಋಷಿ ಹೇಳಿದ್ರು, ಭಗವಂತ ಇದೇ ದಾರಿನಲ್ಲಿ ಬರ್ತಾರೆ, ಅವನು ಬಂದಾಗ ಈ ದಾರಿನಲ್ಲಿ ನೀನು ಅವನಿಗೆ ಸತ್ಕಾರವನ್ನ ಮಾಡಬೇಕು. ಆ ಸಮಯಕ್ಕೋಸ್ಕರ ಅವಳು ಪ್ರತಿದಿನ ಕಾಯ್ತಾ ಇದ್ಲು, ಪ್ರತಿದಿನ ಹಣ್ಣನ್ನ ತೆಗಿತಾ ಇದ್ಲು, ಭಗವಂತನಿಗೋಸ್ಕರ ಇಡ್ತಾ ಇದ್ಲು. ಅವಳ ಸಾಧನೆ ಇದ್ದಿದ್ದು ಭಗವಂತ ಬಂದ್ಮೇಲೆ ನೋಡ್ಕೊಳ್ಳೋಣ. ಆಮೇಲೆ ಪ್ರತಿದಿನ ನೋಡ್ತಾ ಇದೀನಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ಬಂದಿಲ್ಲ, ಅದೇನು ಅಚಾನಕ್ ಬಂದ್ಬಿಡ್ತಾರೆ, ಬಂದಾಗ ಮಾಡೋಣ ಅಲ್ಲ. ಕೆಲವು ಬಾರಿ ಇದೇ ರೀತಿ ಆಗುತ್ತಲ್ಲ. ಕೆಲವು ಬಾರಿ ನಮ್ಮ ಒಂದು ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, 1 ವಾರ ಜಾಸ್ತಿ ಅಂದ್ರೆ 1 ವಾರ ಮಾಡ್ತೀವಿ, ಆಮೇಲೆ ಅನ್ಸುತ್ತೆ ಆಗಾಯ್ತು, ತುಂಬಾ ಸುಸ್ತಾಗೋಯ್ತು, ಇಷ್ಟು ಭಕ್ತಿ ಮಾಡ್ತಾ ಇದ್ದೀನಿ. ಇಷ್ಟು ಭಕ್ತಿ ಮಾಡ್ತಾ ಇದ್ರು ಯಾವ ಭಕ್ತರು ನನ್ಗೆ ಒಳ್ಳೇದು ಅಂತ ಹೇಳ್ತಾ ಇಲ್ಲ. ಕೆಲವು ಬಾರಿ ಈ ರೀತಿ ಅನ್ಸುತ್ತೆ, ಇಷ್ಟೊಂದು ಸೇವೆ ಮಾಡ್ತಾ ಇದ್ದೀನಿ ನಾನು, ಇನ್ನು ಭಕ್ತರು ನಂಗೆ ಇನ್ನೂ ಬೈತಾ ಇದಾರೆ, ಇನ್ನೂ ಜಾಸ್ತಿ ಮಾಡು ಅಂತ ಹೇಳ್ತಾ ಇದಾರೆ, ಇನ್ನು ದೋಷಗಳನ್ನ ಹೇಳ್ತಾ ಇದಾರೆ ನನ್ನಲ್ಲಿ. ಅಂದ್ರೆ ಏನ್ ಅನ್ಸ್ತಾ ಇದೆ ನಮ್ಗೆ, ನಮ್ಮ ತಾಳ್ಮೆ ಕಡಿಮೆ, ಅಭಾವ ಇದೆ. ತಾಳ್ಮೆಯ ಅಭಾವದಿಂದ ಏನಾಗುತ್ತೆ, ನಾವು ಭಕ್ತಿ ಮಾಡೋದನ್ನ ಏನಾಗ್ಬಿಡುತ್ತೆ, ಬ್ಯಾಲೆನ್ಸ್ ತಪ್ಪೋಗ್ಬಿಡುತ್ತೆ. ಕೆಲವು ಬಾರಿ ತುಂಬಾ ಜಾಸ್ತಿ ಮಾಡ್ತೀವಿ, ಆಮೇಲೆ ಕೆಲವು ಬಾರಿ ಬಿಟ್ಟಿರ್ತೀವಿ, ಆಮೇಲೆ ಕೆಲವು ಬಾರಿ ಮತ್ತೆ ಯಾವ್ದಾದ್ರು ಹಬ್ಬ ಬಂತು, ಹಬ್ಬದಲ್ಲಿ ಮತ್ತೆ ಜೈ ಪ್ರಭುಪಾದ್, ಜಯ ಪ್ರಭುಪಾದ್, ಜಯ ಪ್ರಭುಪಾದ್, ಆಮೇಲೆ ಅಲ್ಲಿ ಕುಣಿತೀವಿ, ಆಮೇಲೆ ಅನ್ಸುತ್ತೆ ಎಸ್ ಈಗ ಭಕ್ತಿ ಮಾಡ್ಬೇಕು ಅನ್ಸುತ್ತೆ, ತುಂಬಾ ಒಳ್ಳೆ ಕೀರ್ತನ ಆಯ್ತು, ಆಮೇಲೆ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡೋಣ ಅನ್ಸುತ್ತೆ, ಆಮೇಲೆ ಗಾಳಿ ಪುಸ್, ಆಮೇಲೆ ಮತ್ತೊಂದು ಗೌರ ಪೂರ್ಣಿಮಾ ಬಂತು, ನಿತ್ಯಾನಂದ ತ್ರಯೋದಶಿ ಬಂತು, ಆಮೇಲೆ ಮತ್ತೆ ನಿತಾಯ್ ಗೌರ್ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ನಿತಾಯ್ ಗೌರ್ ಹರಿ ಬೋಲ್, ಆಮೇಲೆ ಮತ್ತೆ ಅನ್ಸುತ್ತೆ ಮತ್ತೆ ಭಕ್ತಿ ಮಾಡೋಣ ಅನ್ಸುತ್ತೆ. ಆದರೆ ಸಾಮಾನ್ಯವಾಗಿ ನಮ್ಮ ಗಣಿತ ಹೇಗಿರುತ್ತೆ ಅಂದ್ರೆ ಸೈನುಸಾಯ್ಡಲ್ ವೇವ್, ವಿಜ್ಞಾನದಲ್ಲಿ ಬರುತ್ತೆ ಒಂದು ವೇವ್, ಮೇಲೆ ಕೆಳಗಡೆ ಮೇಲೆ ಕೆಳಗಡೆ. ಭಕ್ತಿ ಈ ರೀತಿನೇ ನಡೀತಾ ಇರುತ್ತೆ ನೋಡಿ. ಕೆಲವು ಬಾರಿ ಈ LED ಬಲ್ಬ್ಸ್ ಇದೆಯಲ್ಲ, ಹೇಗಿರುತ್ತೆ, ಅದು ಆನ್ ಮಾಡಿದ ತಕ್ಷಣ ಬರುತ್ತೆ, ಅದು ಮಿಂಚುತ್ತೆ, ಟ್ಯೂಬ್ಲೈಟ್ ತರ ಸತತವಾಗಿರುತ್ತೆ. ನಮ್ಮ ಭಕ್ತಿ ಹೇಗಿರ್ಬೇಕು, ಸತತವಾಗಿರ್ಬೇಕು. ಕೆಲವು ಬಲ್ಬ್ಸ್ ಇರುತ್ತೆ, ಲೂಸ್ ಕಾಂಟ್ಯಾಕ್ಟ್ ಇರುತ್ತೆ, ಪ್ರೆಸ್ ಮಾಡ್ತಾ ಇದ್ರೆ ಆಮೇಲೆ ಬರುತ್ತೆ. ಎಲ್ಲಿ ತಗ ಪ್ರೆಸ್ ಮಾಡೋದು ಬಿಟ್ಬಿಡ್ತೀವಿ, ಆಮೇಲೆ ತಕ್ಷಣ ಅದು ಹೋಗ್ಬಿಡುತ್ತೆ. ನಮ್ಮ ಭಕ್ತಿನ ಅದೇ ರೀತಿ, ಎಲ್ಲಿ ತನಕ ಭಕ್ತರಿಂದ ಪುಷ್ 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 ಮಾಡ್ತಾ ಇರ್ತೀವಿ, ಅಲ್ಲಿ ತನಕ ಎಸ್ ನಡೀತಾ ಇರುತ್ತೆ. ಆಮೇಲೆ ಪುಷ್ ಏನಾದ್ರು ನಿಂತೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಭಕ್ತಿನ ನಿಂತೋಗ್ಬಿಡುತ್ತೆ. ಸೊ ನಮ್ಮ ಭಕ್ತಿ ಹೇಗಿರ್ಬೇಕು, ಸತತವಾಗಿರ್ಬೇಕು. ಯಾವಾಗ ಸತತವಾಗಿರುತ್ತೆ, ತಾಳ್ಮೆ. ಎಲ್ಲಿಯ ತನಕ ಸಹನೆ ಮಾಡೋದನ್ನ ಕಲಿಯೋದಿಲ್ಲ, ಅಲ್ಲಿ ತನಕ ಭಕ್ತಿ ಸತತವಾಗಿ ನಡೆಯೋದಿಲ್ಲ. ಸಹನೆ ಯಾವುದರಿಂದ ಎಲ್ಲ ಸಹನೆ ಇರಬೇಕು, ಯಾವುದರಿಂದ ಎಲ್ಲ ಸಹನೆ ಇರಬೇಕು. ಯಾವುದರಿಂದೆಲ್ಲ ಸಹನೆ ಇರಬೇಕು. ಹಾ ಈಗ ಕೆಲವರು ಹೇಳ್ತಾರೆ, ಯಾಕೆ ನಮ್ಮ ಭಕ್ತಿ ತಪ್ಪೋಗ್ಬಿಡತ್ತೆ? ಯಾರಾದ್ರೂ ಕಾರಣ ಹೇಳ್ಬೋದು ಯಾಕೆ ತಪ್ಪೋಗುತ್ತೆ ನಮ್ಮ ಭಕ್ತಿ? ಅಜ್ಞಾನದಿಂದ ತಪ್ಪೋಗ್ಬಿಡುತ್ತೆ. ಓಕೆ, ಮಾಯಾದೇವಿ ಏನ್ ಮಾಡ್ತಾಳೆ? ಭಕ್ತರಿಂದ ದೂರ ಆದಾಗ ಭಕ್ತಿ ತಪ್ಪು. ಭಕ್ತರಿಂದ ದೂರ ಆದ್ರೆ, ಭಕ್ತರ ಸಂಘದಿಂದ ದೂರ ಆದ್ರೆ ಭಕ್ತಿ ತಪ್ಪು. ವೆರಿ ಗುಡ್. ಒಂದು ಭಕ್ತರ ಸಂಘದಿಂದ ದೂರ ಅಂದ್ರೆ ಕನೆಕ್ಷನ್, ಲೂಸ್ ಕನೆಕ್ಷನ್ ಇದೆ ಅಂತ. ಎಲ್ಲಿ ತನಕ ಕನೆಕ್ಷನ್ ಸ್ಟ್ರಾಂಗ್ ಇರೋದಿಲ್ಲ, ಅಲ್ಲಿ ತನಕ ಭಕ್ತಿ ನಡೆಯೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕನೆಕ್ಷನ್ ಟೈಟ್ ಮಾಡಿರ್ಬೇಕು, ಫಿಟ್ ಮಾಡಿರ್ಬೇಕು, ಸ್ಟ್ರಾಂಗ್ ಕನೆಕ್ಷನ್ ಇರಬೇಕು, ಆಗ ಸರಿಯಾಗಿ ನಡೆಯುತ್ತೆ. ಕನೆಕ್ಷನ್ ಹೇಗೆ ಸ್ಟ್ರಾಂಗ್ ಮಾಡೋದು?
ಆ ಭಕ್ತರ ಜೊತೆ ಯಾವಾಗ್ಲೂ ಸಂಪರ್ಕದಲ್ಲಿರೋದು, ಅದು ಕನೆಕ್ಷನ್ ಸ್ಟ್ರಾಂಗ್. ಕೆಲವು ಬಾರಿ ಭಕ್ತರು ನಮಗ್ ಸಂಪರ್ಕ ಮಾಡ್ಬೇಕು ಅಂದ್ರೆ ಎಷ್ಟೋ ಕಷ್ಟ. ಆದ್ರೆ ಭಕ್ತರು ನಮಗ್ ಸಂಪರ್ಕ ಮಾಡ್ಬೇಕಾ, ನಾವು ಭಕ್ತರಿಗೆ ಸಂಪರ್ಕ ಮಾಡ್ಬೇಕಾ? ನಾವು ಭಕ್ತರ ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಭಕ್ತರು ನನಗೆ ಸಂಪರ್ಕ ಮಾಡಿ ಆಮೇಲೆ ನನಗೆ ಪ್ರೇರಣೆ ಕೊಡ್ತಾರೆ, ಆಮೇಲೆ ನನಗೆ ಸಪೋರ್ಟ್ ಕೊಡ್ತಾರೆ, ಆಮೇಲೆ ನಾವು ಬೆಳಿತೀನಿ. ಸಣ್ಣ ಮಗು ಇದ್ದಾಗ ಓಕೆ, ಆದ್ರೆ ನಾವು ಸಣ್ಣ ಮಗು ಅಂತ ಎಷ್ಟೋ ವರ್ಷಗಳಿರ್ತೀವಿ, ವರ್ಷಗಂಟಲಿರೋ ಸಣ್ಣ ಮಕ್ಕಳಾಗ್ಬಿಟ್ರೆ ಏನಾಗ್ಬಿಡುತ್ತೆ, ಬೆಳವಣಿಗೆ ಆಗ್ಬೇಕಲ್ಲ. ನಾವು ಸಂಪರ್ಕ ಇಟ್ಕೊಂಡಿರ್ಬೇಕು. ವೆರಿ ಗುಡ್ ಪಾಯಿಂಟ್. ಭಕ್ತರ ಸಂಪರ್ಕದಲ್ಲಿರ್ಬೇಕು. ಮತ್ತೆ ಸಾಧನೆ, ಮತ ಹೇಳ್ತಾರೆ ಜಪ, ಪ್ರಭುಪಾದರ ಪುಸ್ತಕ ಓದುವಂಥದ್ದು, ಸಾಧನೆ ಮಾಡುವಂಥದ್ದು ಬಲಿಷ್ಠವಾಗಿರ್ಬೇಕು. ಎಲ್ಲಿ ತನಕ ಸಾಧನೆ ಸರಿಯಾಗಿರೋದಿಲ್ಲ, ಎಷ್ಟೇ ಭಕ್ತರ ಸಂಪರ್ಕ ಇದ್ರೂ ಬೆಳವಣಿಗೆ ಆಗೋದಿಲ್ಲ. ಬರ್ತಾ ಇರ್ತೀವಿ ಭಕ್ತರ ಸತ್ಸಂಗಕ್ಕೆ, ಆದ್ರೆ ಸಾಧನೆ ನಡೀತಾ ಇಲ್ಲ. ಸತ್ಸಂಗದಲ್ಲಿ ಶ್ರವಣ ಆಗ್ತಾ ಇಲ್ಲ, ಜಪ ಆಗ್ತಾ ಇಲ್ಲ ಹೋಗಿ ಮನನ ಆದ್ರೂ ಸ್ವಲ್ಪ ಆದ್ರೂ ಆಗ್ಬೇಕು, ಏನಾದ್ರೂ ಅನುಷ್ಠಾನ ಆಗ್ಬೇಕು. ಕೇಳಿ ತಿಳ್ಕೊಂಡಿರ್ತೀವಿ, ಆದ್ರೆ ಸ್ವಲ್ಪ ಆದ್ರೂ ಏನಾದ್ರು ಬೆಳವಣಿಗೆ ಆಗ್ಬೇಕು. ಸಾಧನೆ ಇಲ್ಲ ಅಂದ್ರೂ ನಮಗೆ ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಆಗೋದಿಲ್ಲ. ಮತ್ತೇನು, ಮತ್ತ್ಯಾಕೆ ನಾವು ಭಕ್ತಿಯಲ್ಲಿ ನಾವು ಮುಂದುವರಿಯೋದಕ್ಕೆ ನಿಂತೋಗ್ಬಿಡತ್ತೆ? ವೆರಿ ಗುಡ್. ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಕೆಲವು ಬಾರಿ ಕಷ್ಟ ಬಂದಾಗ ವೆಂಕಟರಮಣ, ಆದ್ರೆ ಕೆಲವು ಬಾರಿ ಭಕ್ತರು ಸತತವಾಗಿ ಮಾಡ್ತಾ ಇದ್ದಾಗ ಕಷ್ಟ ಬಂದಾಗ ಬಿಟ್ಟೋಗ್ಬಿಡ್ತಾರೆ. ನೋಡಿ, ಯಾರು ಭಕ್ತರು ಇರೋದಿಲ್ಲ ಅವ್ರಿಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಭಗವಂತನ ಹತ್ರ ಬರ್ತಾರೆ. ಆದ್ರೆ ಭಕ್ತರು ಭಕ್ತಿ ಮಾಡ್ತಾ ಇರೋರು ರೆಗ್ಯುಲರ್ ಆಗಿ ಕಷ್ಟ ಬಂದಾಗ ಅವ್ರು ಆಚೆ ಹೋಗ್ತಾರೆ. ಅನುಭವ ಇದೆ. ಭಕ್ತಿನಲ್ಲಿ ಎಲ್ಲ ಸರಿ ನಡೀತಾ ಇದೆ, ಭಕ್ತಿನಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ. ಕಷ್ಟ ಬಂದಾಗ ಏನನ್ಸುತ್ತೆ, ನನಗೀಗ ಸ್ವಲ್ಪ ಬ್ರೇಕ್ ಬೇಕು ಅನ್ಸುತ್ತೆ, ಇಲ್ಲ ನನಗೆ ಮತ್ತೇನಾದ್ರೂ ಮಾಡ್ಬೇಕು, ಭೌತಿಕ ಆಶ್ರಯ ಬೇಕು, ಆಗ ನಾನು ಭಕ್ತಿನಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ನಾವು ಕಷ್ಟ ಬಂದಾಗ ಅನ್ಯ ಆಶ್ರಯವನ್ನ ತಗೊಳ್ತೀವಿ. ಏನ್ ಮಾಡ್ತಾ ಇದೀವಿ? ಭಗವಂತನ ಆಶ್ರಯ ಬಿಟ್ಟು ಅನ್ಯ ಆಶ್ರಯಕ್ಕೆ ಹೋಗ್ತಾ ಇದೀವಿ. ಪ್ರಹ್ಲಾದ್ ಮಹಾರಾಜರಿಗೆ ಎಷ್ಟು ಕಷ್ಟಗಳು ಬಂತು, ಅವರ ಆಶ್ರಯ ಎಲ್ಲಿತ್ತು? ಏಕೈಕ ಆಶ್ರಯ. ಕಷ್ಟ ಬರ್ಲಿ ಸುಖ ಬರ್ಲಿ ಆಶ್ರಯ ಬದಲಾವಣೆ ಆಗಿಲ್ಲ. ನಮ್ಮ ಭಕ್ತಿಯಲ್ಲಿ ಆಶ್ರಯ ಒಂದೇ ಇರಬೇಕು. ಅನ್ಯ ಆಶ್ರಯ ಯಾವಾಗ ಇರುತ್ತೆ, ಅಲ್ಲಿ ತನಕ ಭಕ್ತಿನಲ್ಲಿ ಭಕ್ತಿಯ ನಿಜವಾದ ಲಕ್ಷಣಗಳು ನಮ್ಮಲ್ಲಿ ಬರೋದಕ್ಕಾಗೋದಿಲ್ಲ. ಹೇಳ್ತಾರೆ ಫೇರ್ ವೆದರ್ ಡಿವೋಟಿ ಅಂತ ಹೇಳ್ತಾರೆ. ಫೇರ್ ವೆದರ್ ಅಂತ ಹೇಳಿದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ, ಎಲ್ಲಾ ಜೀವನದಲ್ಲಿ ಏನು ತೊಂದರೆಗಳು ಬರ್ತಾ ಇಲ್ಲ, ಆಗ ನಮ್ಮ ಭಕ್ತಿ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ವಾತಾವರಣ ಸ್ವಲ್ಪ ಕಷ್ಟ ಆಗೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಭಕ್ತಿ ಕೆಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಭಕ್ತಿ ಸತತವಾಗಿ ಮೇಲಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಷ್ಟ ಬಂದಾಗ ಏನ್ ಮಾಡ್ಬೇಕು? ತಾಳ್ಮೆ ಇರಬೇಕು. ಗೊತ್ತಿರ್ಬೇಕು ಯಾವುದೇ ಜಗತ್ತಿನಲ್ಲಿ ಶಾಶ್ವತ ಅಲ್ಲ, ಎಲ್ಲದಕ್ಕೂ ಸಮಯ ಅನ್ನುವಂಥದ್ದೇ. ಈ ಒಂದು ಕೊನೆ ಕಥೆ ಹೇಳಿ ನಾನು ಮುಗಿಸ್ತೀನಿ. ಒಂದು ದಿನ ಒಬ್ಬ ರಾಜ, ಈ ರಾಜನಿಗೆ ತುಂಬಾ ಕೆಲವು ಬಾರಿ ಭಗವಂತನ ವಿಸ್ಮರಣೆ ಆಗೋಗ್ಬಿಡ್ತಾ ಇತ್ತು. ಅವನಿಗೆ ಒಬ್ಬ ಅವರ ಭಕ್ತರು ಗುರುಗಳು ಬಂದು ಒಂದು ಉಂಗುರ ಕೊಟ್ಟರು. ಆ ಉಂಗುರದಲ್ಲಿ ಬರೆದಿತ್ತು, ಏನೆಲ್ಲ ಇದೆಯಲ್ಲ ಇವೆಲ್ಲವೂ ತಾತ್ಕಾಲಿಕ ಅಂತ, ಇವೆಲ್ಲವೂ ಕ್ಷಣಿಕ ಅಂತ. ಕ್ಷಣಿಕ ಅನ್ನುವಂಥದ್ದು ಆ ಉಂಗುರದ ಮೇಲೆ ಬರೆದಿತ್ತು. ಅವನಿಗೆ ಯಾವಾಗ ತುಂಬಾ ದುಃಖ ಬಂದ್ಬಿಡ್ತಾ ಇತ್ತು, ಏನು ಭಕ್ತಿ ಬಿಟ್ಬಿಡ್ಬೇಕು, ಎಲ್ಲ ಬಿಟ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆಗ ಅವನು ಉಂಗುರ ನೋಡ್ಕೊಳ್ತಾ ಇದ್ದ. ಏನಂತ ಬರೆದಿದೆ ಅಲ್ಲಿ? ಕ್ಷಣಿಕ ಅಂದ್ರೆ ಏನರ್ಥ? ನನ್ನ ದುಃಖನೂ ಜಾಸ್ತಿ ಹೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಅವನು ಆಯ್ತು, ಈಗ ನಾನು ಮತ್ತೆ ಭಕ್ತಿ ಮಾಡೋದನ್ನ ಪ್ರಾರಂಭ ಮಾಡ್ಬೇಕು ಅಂತ. ಮತ್ತೆ ಕೆಲವು ಬಾರಿ ಕೆಲವು ದುಃಖಗಳೇ ನಮ್ಮನ್ನ ಭಗವಂತನಿಂದ ದೂರ ತಗೊಂಡೋಗೋದಿಲ್ಲ. ಕೆಲವು ಬಾರಿ ತುಂಬಾ ಒಳ್ಳೆ ಸುಖಗಳು ತಗೊಂಡೋಗ್ಬಿಡುತ್ತೆ ಆಚೆ. ಒಳ್ಳೆ ಸಂಪತ್ತು ಬಂದ್ಬಿಡ್ತು, ಲಾಟ್ರಿ ಹೊಡೆದ್ಬಿಡ್ತು, ಆಮೇಲೆ ಭಗವಂತ ಮರ್ತು ಬಿಡ್ತಾರೆ. 1 ವಾರ 1 ತಿಂಗಳು ಆ ದುಡ್ಡಿರೋ ತನಕ ಭಗವಂತನ ನಾಪ್ಕೊ ಬರೋದಿಲ್ಲ. ಇಲ್ಲ ಮತ್ತೆ ತುಂಬಾ ಒಳ್ಳೆ ಏನಾದ್ರು ಜೀವನದಲ್ಲಿ ಸಂತೋಷ ಬಂದ್ಬಿಡ್ತು, ಆಗ್ಲೂ ಭಗವಂತನ ವಿಸ್ಮರಣೆ ಆಗ್ಬಿಡುತ್ತೆ. ಆಗ ರಾಜ ನೋಡ್ಕೊಳ್ತಾ ಇದ್ದ, ತಕ್ಷಣ ನೋಡ್ಕೊಳ್ತಾ ಇದ್ದ. ಏನಿತ್ತು ಅದು?
ಕ್ಷಣಿಕ ಅಂತ. ಓ, ಇದು ಶಾಶ್ವತ ಅಲ್ಲ. ಸೊ ಸುಖ ಬರ್ಲಿ ದುಃಖ ಬರ್ಲಿ ಯಾವುದು ಶಾಶ್ವತ ಅಲ್ಲ. ಒಬ್ರೇ ಒಬ್ರು ಶಾಶ್ವತ, ಅದ್ಯಾರದು? ಭಗವಂತ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಯಾರ ಆಶ್ರಯದಲ್ಲಿರ್ಬೇಕು? ಭಗವಂತನ ಆಶ್ರಯದಲ್ಲಿರ್ಬೇಕು. ಇದು ನಮಗೆ ತಾಳ್ಮೆಯನ್ನ ತಂದುಕೊಡುತ್ತೆ. ಈ ರೀತಿ ಬರೀ ನಾವು 4ಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ಹೆಚ್ಚು ನಿಮಗೆ ಪ್ರಸಾದದ ವಿರಹದಿಂದ ನಾನು ಕಾಯಿಸೋದಿಲ್ಲ. ನಾನು ಇಲ್ಲಿ ಮುಕ್ತಾಯ ಮಾಡ್ತೀನಿ. ಮುಂದೆ ನಾನು ಇದನ್ನೇ ಈ ಸೀರೀಸನ್ನ ಕಂಟಿನ್ಯೂ ಮಾಡ್ತೀನಿ. ಈ 20 ಗುಣಗಳ ಬಗ್ಗೆ ಚರ್ಚೆಯನ್ನು ನಾವು ಮುಂದೆ ಮಾಡೋಣ. ಗ್ರಂಥರಾಜ ಶ್ರೀಮದ್ ಭಗವದ್ಗೀತಾ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರ ಭಕ್ತವೃಂದ ಕಿ ಜಯ.